ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ನಾವೊಂದು ಹೊಸ ವಿಷಯವನ್ನು ಕೈ ಹಾಕಿದ್ವಿ ಚರ್ಚೆಗೆ. ಏನಪ್ಪ ಅಂತಂದರೆ, ರಾಸಾಯನಿಕ ರಹಿತವಾಗಿ ಕೀಟಗಳನ್ನು ನಿರ್ವಹಣೆ ಮಾಡೋದು. ಈಗ ಸಾವಯವ ಕೃಷಿ ಭಾಳ ಜನಪ್ರಿಯ ಆದಂಗೆ ಹೋದಂಗೆ ಈ ಮಾತು ಬರುತ್ತೆ. ಗೊಬ್ಬರಕ್ಕೇನು ನೀವು ನಾಟಿ ಹಸುನ ಇನ್ನೊಂದು ಗೋ ಆಧಾರಿತ ಕೃಷಿ ಕಥೆ ಹೇಳ್ಬೋದು, ಸೂಕ್ಷ್ಮಾಣುಜೀವಿಗಳಾದರೆ ರೋಗ ಮತ್ತು ಕೀಟ ನಿಯಂತ್ರಣ ಏನಿದೆ ಸಾವಯವ ಕೃಷಿ ಅತಿ ದೊಡ್ಡ ಚಾಲೆಂಜು, ಅಥವಾ ಅದೇ ಒಂದು ದೊಡ್ಡ ಕಷ್ಟದ ಕೆಲಸ. ಮತ್ತು ಈ ಕೀಟಗಳೆಲ್ಲ ವಿಷಯಗಳನ್ನು ಕುಡಿದು ತಯಾರಾಗಿಬಿಟ್ಟಿದ್ದಾವೆ. ಅವು ನೀವು ಏನು ಮಾಡಿದರೂ ಅಷ್ಟು ಸುಲಭ ಹೋಗೋದಿಲ್ಲ. ಅವರನ್ನು ನಿಯಂತ್ರಣ ಮಾಡಲಿಲ್ಲ ನಮ್ಮ ಬೆಳೆ ಬೆಳೆಯೋದಿಲ್ಲ. ಹಾಗಾಗಿ ಅದಕ್ಕೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟಲ್ಲಿ ಮುಖ್ಯವಾಗಿ ಹಲವಾರು ವಿಧಾನಗಳು ಬರುತ್ತೆ. ಅದರಲ್ಲಿ ಈ ಟ್ರ್ಯಾಪ್ಗಳು ಅಥವಾ ಬಲೆಗಳಂತ ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಅದರಲ್ಲಿ ಹಲವಾರು ಬರುತ್ತೆ. ಮತ್ತು ಫೆರಮೋನ್ ಟ್ರ್ಯಾಪ್ಸ್ ಬರುತ್ತೆ, ಸ್ಟಿಕ್ಕಿ ಟ್ರ್ಯಾಪ್ ಬರುತ್ತೆ, ಹಲವಾರು ಲೈಟ್ ಟ್ರ್ಯಾಪ್ಗಳು ಬರುತ್ತೆ, ಈ ಥರದ್ದೆಲ್ಲ ಬರುತ್ತೆ. ಈ ಕ್ಷೇತ್ರದಲ್ಲಿ ಭಾರತದಲ್ಲಿ ನಮಗಂತೂ ಕೇಳಿಬರುವ ಒಂದೇ ಒಂದು ಮಹತ್ವದ ಹೆಸರು ಬ್ಯಾರಿಕ್ಸ್. ನೀವು ನೋಡಿರ್ತೀರಿ, ಎಲ್ಲೇ ಒಂದು ಡಬ್ಬ ನೇತಾಕೊಂಡಿದೆ, ಫ್ರೂಟ್ ಫ್ಲೈ ಟ್ರ್ಯಾಪ್ ಇರ್ಬೋದು, ಇನ್ನೊಂದು ಬ್ಯಾರಿಕ್ಸ್ ಅಂತ ಬರ್ಕೊಂಡಿರುತ್ತೆ. ಅಷ್ಟರ ಮಟ್ಟಿಗೆ ಅವರು ಜನಪ್ರಿಯ ಆಗಿದ್ದಾರೆ. ಹಾಗಾಗಿ ಇವತ್ತು ಬ್ಯಾರಿಕ್ಸ್ ಕಂಪನಿಯ ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಮುಖ್ಯಸ್ಥರು, ಭಾರತ ಮಟ್ಟದಲ್ಲಿ ಮುಖ್ಯಸ್ಥರಾದಂಥ ಶ್ರೀ ಚಾಕೋ ಮುಲ್ಲರ್ ಅವ್ರನ್ನ ಮಾತಾಡಿಸ್ತೀವಿ. ಅವರು ನಮಗೆ ಬ್ಯಾರಿಕ್ಸ್ ಕಂಪ್ನಿ ಯಾಕೆ ಶುರುವಾಯಿತು, ಏನು ಕೆಲಸ ಮಾಡ್ತವೆ, ನಾವೇನೋ ಅದರದ್ದು ಪ್ರಾಡಕ್ಟನ್ನು ನೋಡಿದ್ದೀವಿ ಮಾರ್ಕೆಟಲ್ಲಿ, ಆದರೆ ಮೂಲತಃ ಏನು, ಅವ್ರ ಫೋಕಸ್ ಏನು, ಯಾವ ಕೀಟಗಳ ಮೇಲೆ ಕೆಲಸ ಮಾಡ್ತಾಯಿದ್ದಾರೆ, ಈ ಥರದ್ದೆಲ್ಲ ವಿಷಯವನ್ನು ನಾವು ಶ್ರೀ ಚಾಕೋ ಮುಲ್ಲರ್ ಅವ್ರಿಂದ ಕೇಳಿ ತಿಳ್ಕೊಳ್ಳೋಣ. ಹಾಗಾಗಿ ಒಟ್ಟಾರೆ ನಮ್ಮ ಸಾವಯವ ಕೃಷಿಗೆ ಒತ್ತು ನೀಡ್ತಾ ಇರುವಂತಹ ಬ್ಯಾರಿಕ್ಸ್ ಕಂಪನಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ವಾಹಿನಿಗೆ ಪ್ರಪ್ರಥಮವಾಗಿ ಬರ್ತಾ ಇದ್ದೀರಿ, ಮತ್ತು ನಮ್ಮ ಕಾರ್ಯಕ್ರಮಕ್ಕೂ ಕೂಡ. ಸೊ ಈಗ ನಾನೀಗ ಇಂಟ್ರೊಡಕ್ಷನ್ನಲ್ಲಿ ಹೇಳಿದಾಗೇ ಈ ಸಾವಯವ ಕೃಷಿಯ ದಿಕ್ಕಿನಲ್ಲಿ ನಿಮ್ಮ ಕಂಪನಿಯ ಹೆಜ್ಜೆ ಭಾಳ ಪ್ರಮುಖವಾಗಿ ನಮಗೆ ಮಾರ್ಕೆಟಲ್ಲಿ ಕಾಣ್ತದೆ. ನೀವು ಹೇಳೋದಲ್ಲ, ನಮಗೆ ಕಾಣಿಸ್ತದೆ. ಸೊ ಇಲ್ಲಿ ಏನಾಗಿದೆ, ನಾನು ಈಗಾಗಲೇ ಹೇಳಿದಾಗೇ ಸಾವಯವ ಕೃಷಿ ಅಂದ್ಕೊಳ್ಳಿ ಎಲ್ಲರದ್ದು ಫೋಕಸ್ ಇರೋದು ಗೊಬ್ಬರದ ಮೇಲೆ, ಮಾತು ಚರ್ಚೆ ಎಲ್ಲ ಸಾಮಾನ್ಯವಾಗಿ. ಆದರೆ ಅದರದ್ದು ಭಾಳ ಜನಿಗೆ, ಅದು ರೈತರಿಗೆ ಗೊತ್ತು, ರೋಗ ಕೀಟ ನಿಯಂತ್ರಣ ಭಾಳ ಕಷ್ಟ. ಅದಕ್ಕೆ ನಿಮ್ಮ ಒಟ್ಟಾರೆ ಈ ತಂತ್ರಜ್ಞಾನದ ಕೊಡುಗೆ ಭಾಳ ಇದೆ. ನಮ್ಮ ಯೂನಿವರ್ಸಿಟಿ ಲೆವೆಲಲ್ಲಿ ಸಾಕಷ್ಟು ಅದ್ರ ಬಗ್ಗೆ ರಿಸರ್ಚ್ ಇದ್ರೂ ಕೂಡ ಕಮರ್ಷಿಯಲೈಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಮತ್ತು ಇದ್ರ ಪ್ರಾಡಕ್ಟ್ ಕಿಮ್ಮತ್ತು ಭಾಳ ಕಡಿಮೆ. ಒಂದು ಡಬ್ಬ ಅದರಲ್ಲಿ ಒಂದು ಸಣ್ಣ ಇದಿದ್ದಾಗ ನೀವು ಅದನ್ನು 10,000ಕ್ಕೆ 20,000ಕ್ಕೆ ಮಾರುವಂಥ ಐಟಮ್ ಯಾವುದಲ್ಲ. ಆವಾಗ ಹಾಗಾಗಿನೇ ಆ ಮಟ್ಟಕ್ಕೆ ಮಾರ್ಕೆಟಲ್ಲಿ ಬಂದಿಲ್ಲ. ಎರಡನೇ ನಾನು ಅಂದ್ಕೊಂಡಂತೆ ಈ ಟೆಕ್ನಾಲಜಿ ಮೇಲ್ನೋಟಕ್ಕೆ ನಮಗೆ ಡಬ್ಬ ಕಾಣ್ತದೆ, ಅದಕ್ಕೆಲ್ಲ ಮೂಲ ನೀವೇನು ಫೆರೋಮೋನ್ ಇನ್ನೊಂದು ಏನು ಕೊಡ್ತೀರೋ ಅದು ಭಾಳ ಹೈಲಿ ಟೆಕ್ನಿಕಲ್. ಅದನ್ನು ಮಾಡೋದು ಅಷ್ಟು ಸುಲಭ ಇಲ್ಲ. ಆ ಕಾರಣಕ್ಕಾಗಿ ಹೆಚ್ಚಿಗೆ ಕಂಪ್ನಿಗಳು ಇಲ್ಲ ಅಂತ ಅನ್ಕೋತೀನಿ. ಈಗ ಸರ್, ನಾವು ಮೂಲ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲೇ ನೀವೆಲ್ಲಿ ಅವರು? ಕರ್ನಾಟಕದವರೇ? ನಾನು ಕರ್ನಾಟಕದವನೇ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದವನು. ಬ್ಯಾರಿಕ್ಸ್ನಲ್ಲಿ ಈಗಾಗಲೇ 10 ವರ್ಷಗಳಾಯಿತು. ನನ್ನ 30 ವರ್ಷದ ಸೇವೆಯಲ್ಲಿ ಈ ಬ್ರ್ಯಾಂಡಿಂಗ್, ಅಡ್ವರ್ಟೈಸಿಂಗ್ ಒಂದು 10-15 ವರ್ಷದಷ್ಟು ಕೆಲಸ ಮಾಡಿದ್ದೀನಿ. ಆಮೇಲೆ 15 ವರ್ಷ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್, ಅದರಲ್ಲಿ 10 ವರ್ಷ ಬ್ಯಾರಿಕ್ಸ್ನಲ್ಲಿ. ನೀವು ಇಲ್ಲಿ ತಾಂತ್ರಿಕ ವಿಷಯಕ್ಕೆ ಕೈ ಹಾಕೋದಿಲ್ಲ, ಅದಕ್ಕೆ ಸೈಂಟಿಸ್ಟ್ಗಳಿದ್ದಾರೆ. ನೀವು ಅದನ್ನ ರೈತರಿಗೆ ಹೇಗೆ ತಲುಪಿಸೋದು ಹೇಳೋದ್ರ ಬಗ್ಗೆ ನೀವು. ಹೌದು, ಆದ್ರೂ ನಾವು ತಾಂತ್ರಿಕ ವಿಷಯಗಳ ಬಗ್ಗೆ ಜ್ಞಾನ ಹೊಂದಿರಬೇಕು. ಈ ಜ್ಞಾನವನ್ನು ರೈತರಿಗೆ ಹೇಳ್ಬೇಕಾದ್ರೆ ಆ ವಿಷಯ ಗೊತ್ತಿಲ್ಲ. ಒಂದು ಜೊತೆಗೆ ನೀವು ಡೈರೆಕ್ಟ್ ಜನರನ್ನು ಫೇಸ್ ಮಾಡೋರು ನೀವೇ. ಹೌದು, ಮಾರ್ಕೆಟಿಂಗ್ ಸೇಲ್ಸ್ನವರೇ ಜನರನ್ನು ಫೇಸ್ ಮಾಡೋರು. ರೈತರ ಹತ್ರ ಮಾತಾಡಿದ್ರೆ ನಾವು ಸೈಂಟಿಸ್ಟ್ಗಳು ಸಿಗೋದಿಲ್ಲ. ಅದಾಗ ಎಕ್ಸ್ಟೆನ್ಷನ್ ವರ್ಕ್ ನಿಮ್ದು. ಹಾಗಾಗಿ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರಲೇಬೇಕು. ಸರ್, ಈ ಬ್ಯಾರಿಕ್ಸ್ ಕಂಪನಿ ಏನು, ಇದು ಮೂಲತಃ ಯಾವ ಶುರುವಾಯಿತು, ಏನು ಕತೆ ಇದು? ಹೌದು, ಮೊದಲನೇದಾಗಿ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಬ್ಯಾರಿಕ್ಸ್ ಕಂಪನಿ 2011ರಲ್ಲಿ ಪ್ರಾರಂಭವಾಯಿತು. ಲೋಕೇಶ್ ಮಕ್ಕಮ್ ಅವರು ಈ ಸಂಸ್ಥೆಯನ್ನು ಹುಟ್ಟುಹಾಕಿದ್ರು. ಇವರು ಒಂದು ಈ ಔಷಧೀಯ ಸಂಶೋಧನೆ ಮತ್ತು ತಯಾರಿಕಾ ಸಂಸ್ಥೆಗಳಲ್ಲಿ ಹೆಸರುವಾಸಿಯಾದ, ಅಂದರೆ ರ್ಯಾನ್ಬ್ಯಾಕ್ಸಿ, ಆಮೇಲೆ ಹಿಮಾಲಯ, ಡಾಬರ್ ಇಂತಹ ಕಂಪನಿಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡಿ ಈ ಸಂಶೋಧನೆಯಲ್ಲಿ ರಾಸಾಯನಿಕ ತಜ್ಞರಾಗಿದ್ದು. ಇವರು ಸ್ವ ಉದ್ಯೋಗ ಮಾಡಬೇಕು ಅಂತ ಒಂದು ಪ್ಲಾನ್ ಇತ್ತು ಇವರಿಗೆ. ಸೊ ಈ ನಿಟ್ಟಿನಲ್ಲಿ ಅವರು ಒಂದು
ನೋಡ್ತಾ ಇದ್ದಾಗ ಈ ಫೆರೋಮೋನ್ ಟೆಕ್ನಾಲಜಿ ಬಗ್ಗೆ ಅವರಿಗೆ ಒಂದು ವಿಷಯ ಸಿಕ್ತು. ಇಲ್ಲಿ ಗ್ಯಾಪ್ಸ್ ಅನ್ನ ಹುಡುಕಿದ್ರು, ಇಲ್ಲಿ ಯಾರು ಇದಿಲ್ಲ, ಸೊ ಇಲ್ಲಿ ಸ್ಕೋಪ್ ಇದೆ ಅಂತ. ಕರೆಕ್ಟ್. ಈ ಫೆರೋಮೋನ್ ಟೆಕ್ನಾಲಜಿ ಬಗ್ಗೆ ಆಳವಾದ ಅಧ್ಯಯನ ಮಾಡಿದ್ರು ವರ್ಷಗಳಷ್ಟು. ಮಾಡಿದ್ಮೇಲೆ ಯಾಕಂದ್ರೆ ಅವ್ರು ಸ್ವೋದ್ಯೋಗ ಮಾಡೋ ಸುಮ್ಮನೆ ಯಾವುದೋ ಒಂದು ಉದ್ಯೋಗ ಮಾಡೋದಲ್ಲ, ಅದ್ರೊಂದು ಸ್ಪೆಷಾಲಿಟಿ ಇರಬೇಕು, 4 ಜನ ಮೆಚ್ಕೋಬೇಕು, ಜನರಿಗೆ ಮನುಕುಲಕ್ಕೆ ಒಂದು ಉಪಯೋಗ ಆಗ್ಬೇಕು ಅಂತ ಒಂದು ತಲೆಯಲ್ಲಿತ್ತು. ಇದು ಅದಕ್ಕೆ ಪೂರಕವಾದಂತ ಪ್ರಾಡಕ್ಟ್ ಅನ್ನು ಕಂಡುಕೊಂಡ ಮೇಲೆ ರಾಸಾಯನಿಕಕ್ಕೆ ಪರ್ಯಾಯ ಕೊಟ್ಟರೆ ಅದು ಖಂಡಿತವಾಗಿ ಎಲ್ಲ ಸಮಾಜ ದೃಷ್ಟಿಯಿಂದ, ಪರಿಸರ ದೃಷ್ಟಿಯಿಂದ ಎಲ್ಲ ಅನುಕೂಲನೇ. ಸರಿ, ಈಗ ರೈತರಿಗೆ ರಾಸಾಯನಿಕ ಯೂಸ್ ಮಾಡಬಾರ್ದು, ಬಳಕೆ ಮಾಡಬಾರ್ದು ವಿಷ ಅಂತ ಹೇಳಿದ್ರೆ ಅವರಿಗೊಂದು ಪರ್ಯಾಯ ವ್ಯವಸ್ಥೆ ನಾವು ಕೊಟ್ಟಿಲ್ಲ. ಸೊ ಇದು ಒಂದು ಉತ್ತಮ ಒಂದು ಅಳವಡಿಕೆ ಅಂತೇಳಿ ಸರ್ ಲೋಕೇಶ್ ಮಾಕಂ ಸರ್ ಅರಿತುಕೊಂಡು ಈ ಪ್ರಾಡಕ್ಟ್ ಅನ್ನ 2011ರಲ್ಲಿ ಶುರು ಮಾಡಿದ್ರು. ಪ್ರಪ್ರಥಮವಾಗಿ ನಮ್ಮ ಹಣ್ಣುಗಳಲ್ಲಿ ಮತ್ತು ತರಕಾರಿಗಳಲ್ಲಿ ಈ ಹೂಜಿ ಹೊಡಿತದಲ್ಲ, ಹೂಜಿ ನೊಣ ಅಂತ ಹೇಳ್ತೀವಿ, ಅದರಿಂದ ತುಂಬಾ ನಷ್ಟ ಆಗುತ್ತೆ. ಸೊ ಅದು ಉಳ್ಕಾಗ್ಬಿಡುತ್ತೆ. ಹಾಗಲಕಾಯಿ ಹಿಂಗಿರೋದು ಹಿಂಗಾಗಿ ಇರುತ್ತೆ, ಹಾಗೆ ಹೋಗುತ್ತೆ. ಸೊ ಒಂದು ಹೊಸ ಒಂದು ಟ್ರ್ಯಾಪ್ ಅನ್ನ ಸೈಂಟಿಫಿಕ್ ಆಗಿ ಡೆವಲಪ್ ಮಾಡಿ ಯಾವಾಗ ಪ್ರಪ್ರಥಮವಾಗಿ 2011ರಲ್ಲಿ ಪ್ರಪ್ರಥಮವಾಗಿ ಫಸ್ಟ್ ಪ್ರಾಡಕ್ಟ್ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಟ್ರ್ಯಾಪ್ ಮೊದಲನೇದಾಗಿ ರೈತರಿಗೆ ಈ ಪ್ರಾಡಕ್ಟ್, ಈ ಫೆರೋಮೋನ್ ಟ್ರ್ಯಾಪ್ ನಾವು ಇಂಥ ವಿಷಕಾರಿಯಾದ ರಾಸಾಯನಿಕಗಳನ್ನು ಸಿಂಪಡಿಸುವಾಗ ಈ ಒಂದು ಡಬ್ಬಿ ಅಂತ ಏನೋ ಕರೀತಾರೆ ಅವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ, ಇದೇನ್ ಕೆಲಸ ಮಾಡುತ್ತೆ ಅಂತ ಒಂದು ಪ್ರಶ್ನೆಗಳು ಬಂತು. ನಾವು ಅವರ ಜಮೀನಿಗೆ ಹೋಗಿ ಅವರಿಗೆ ತೋರಿಸ್ಕೊಟ್ಟು ಅವರ ಕಣ್ಣಾರೆ ಕಾಫಿ ಕುಡಿಯೋ ಹೊತ್ತಿನಲ್ಲಿ ಆ ಕಣ್ಣಾರೆ ಆ ಹುಳಗಳು ಬಂದು ಅದರೊಳಗೆ ಬಿದ್ದು ಟ್ರ್ಯಾಪ್ ಆಗುವಂತ ಒಂದು ಸಿಸ್ಟಮ್ ಅನ್ನು ಅವ್ರಿಗೆ ತೋರಿಸ್ಕೊಟ್ಟ ಮೇಲೆ ಏನೋ ಇದೆ ಇದ್ರ ಹಾಗೆ ಯೂಸ್ ಮಾಡಿದವರು ಈಗ ಕರ್ನಾಟಕದಾದ್ಯಂತ ಯೂಸ್ ಮಾಡ್ತಾ ಇದ್ರೆ. ಕರ್ನಾಟಕ ಅಷ್ಟೇ ಅಲ್ಲ, ಈಗ ಹೌದು ನಿಮ್ಮ ಕಂಪನಿಯ ಆಕ್ಟಿವಿಟಿ ಇಡೀ ಭಾರತದಲ್ಲಿ ಇದೆಯಾ? ಇಡೀ ಭಾರತದಲ್ಲಿ ನಮ್ಮ ಪ್ರಾಡಕ್ಟ್ಗಳು ಮಾರಾಟ ಆಗ್ತಾ ಇದೆ, ಉತ್ಪನ್ನಗಳು ಮಾರಾಟ ಆಗ್ತಾ ಇದೆ ಆನ್ಲೈನ್ ಮುಖಾಂತರ. ನಮ್ಮ ಇನ್ಸ್ಟಿಟ್ಯೂಷನಲ್ ಬಿಸ್ನೆಸ್ ಡೆವಲಪ್ಮೆಂಟ್ ಒಂದು ತಂಡ ಇದೆ, ಅವರುಗಳು ಭಾರತದಾದ್ಯಂತ ಈ ಪ್ರಾಡಕ್ಟ್ ಅನ್ನು ರೈತರಿಗೆ ತಲುಪಿಸ್ತಾ ಇದೆ. ಅದಷ್ಟೇ ಅಲ್ಲದೆ 7 ರಾಜ್ಯಗಳಲ್ಲಿ ನಮ್ಮ ತಂಡ ಇದೆ, ಶಾಖೆಗಳಿದಾವೆ, ನೇರ ಮಾರುಕಟ್ಟೆ ಅಂದ್ರೆ ಈ ಔಷಧಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಹ ಒಂದು ಅಂಗಡಿಗಳಲ್ಲಿ ನಮ್ಮ ಈ ಉತ್ಪನ್ನಗಳು ಕೂಡ ಮಾರಾಟ ಆಗುತ್ತೆ. ಆನ್ಲೈನ್ ಅಲ್ಲಿ ಜಗತ್ತಿನ ಎಲ್ಲಿ ಬೇಕಾದ್ರೂ ಕಳಿಸ್ತೀವಿ, ಎಲ್ಲಿ ಬೇಕಾದ್ರೂ 4800ರಷ್ಟು ರಿಟೈಲ್ ಕೌಂಟರ್ಗಳು ನಮ್ಮ ಈ 7 ರಾಜ್ಯಗಳಲ್ಲಿ ಇದ್ದಾವೆ. ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು ಇಂತ ಇದಿಷ್ಟು ರಾಜ್ಯಗಳಲ್ಲಿ ನಮ್ಮ ಶಾಖೆಗಳಿದೆ. ನೇರ ನಿಮ್ದೇ ಪ್ರೆಸೆನ್ಸ್ ಇದೆ, ಉಳಿದ ಕಡೆ ಡೀಲರ್ಗಳು ತಂಡವು ಇದಾವೆ. ರೈತರ ಹತ್ರ ನೇರ ಹೋಗಿ ಡೆಮಾನ್ಸ್ಟ್ರೇಷನ್ ಮಾಡಿ ಪ್ರಾಡಕ್ಟಿನ ಈ ಉತ್ಪನ್ನಗಳ ಅರಿವು ಮೂಡಿಸಿ ಅದನ್ನು ಕೊಡಮಾಡಿಸುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ. ಉಳಿದ ಭಾಗಕ್ಕೆ ನಿಮ್ಮ ನೆಟ್ವರ್ಕ್ ಮುಖಾಂತರ ಆ ಲೆಕ್ಕದಲ್ಲಿ ನೀವು ಹೊರದೇಶಕ್ಕೂ ಕೂಡ ಹೊರದೇಶಕ್ಕೂ ಒಂದು 14 ದೇಶಗಳಲ್ಲಿ ನಮ್ಮ ಆಗಾಗಲೇ ರಫ್ತು ಮಾಡಿ ಸಿಗುತ್ತೆ. ಈಗ ಇದನ್ನ ನೀವು ಹೊರದೇಶಕ್ಕೆ ಕಳಿಸೋದ್ರಲ್ಲಿ ಮಾಡೋದ್ರಲ್ಲಿ ನಿಮ್ಮ ಮತ್ತಾರು ಪಾರ್ಟ್ನರ್ಸ್ ಇದಾರ ನಿಮ್ಮನ್ನ ಹೊರದೇಶಕ್ಕೆ ಪರಿಚಯ ಮಾಡಕ್ಕೆ? ಇಲ್ಲ, ಈಗ ಇತ್ತೀಚೆಗೆ ನಮ್ಮ ಈಗ 15 ವರ್ಷ ಆಯ್ತು ಬ್ಯಾರಿಕ್ಸ್ ಪ್ರಾರಂಭವಾಗಿ, ಮೊನ್ನೆ ಫೆಬ್ರವರಿಯಲ್ಲಿ ಲಾಸ್ಟ್ ಇಯರ್. ಸುಮಿಟೋಮೋ ಎಂಬ ಕಂಪನಿ ನಿಮಗೆಲ್ಲರಿಗೂ ಗೊತ್ತಿದೆ, ಇದು ಅತ್ಯಧಿಕ ರಾಸಾಯನಿಕ ಮಾರುವಂತ ಒಂದು ಕಂಪನಿ. ಅವರುಗಳಲ್ಲಿ ಏನಂತಂದ್ರೆ ಅವರುಗಳಿಗೂ ಒಂದು ಈ ಬಯೋಲಾಜಿಕಲ್ ಪ್ರಾಡಕ್ಟ್ ಇರುವಂತಹ ಒಂದು ಯೂನಿಟ್ ಬೇಕಂತ ಅವರಿಗೂ ಮನಸ್ಸಲ್ಲಿ ನಮ್ಮ ಕಂಪನಿ ಮೇಲೆ ಅವರು ಇಂಟ್ರೆಸ್ಟ್ ತಗೊಂಡು ನಮ್ಮ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರು. ಸೊ ಈಗ ಅವ್ರ ಮುಖಾಂತರ ಅವ್ರ ನೆಟ್ವರ್ಕ್ ಜಗತ್ತಿನಾದ್ಯಂತ ಅಲ್ಲೆಲ್ಲ ಬ್ಯಾರಿಕ್ಸ್. ಇದೀಗ ನಮ್ಮ ಅಡ್ವಾಂಟೇಜ್ ಏನಂತಂದ್ರೆ ನಮ್ಮ ಈ ಬ್ಯಾರಿಕ್ಸ್ ಉತ್ಪನ್ನಗಳು ಜಗತ್ತಿನಾದ್ಯಂತ ಅವ್ರದ್ದು 186 ದೇಶಗಳಲ್ಲಿ ಮೇಲೆ ದೇಶಗಳಲ್ಲಿ ಅವರ ರೀಚ್ ಆಯ್ತು ಬಹಳ ಈಸಿಯಾಗಿ. ನಮ್ಮ ಈ ಉತ್ಪನ್ನಗಳನ್ನ ಅವರ ಮುಖಾಂತರ ದೇಶದ ಎಲ್ಲೆಡೆಗಳು, ಯಾಕಂದ್ರೆ ನಾವು ಬ್ಯಾರಿಕ್ಸ್ ಆಗಿ ಇಷ್ಟೊಂದು ದೇಶಗಳಲ್ಲಿ ನಾವು ವ್ಯಾಪಾರ ಮಾಡ್ಬೇಕು ಅಂದ್ರೆ ತುಂಬಾ ಟೈಮ್ ತಗೊಳ್ತದೆ. ಇವರ ಪ್ರೆಸೆನ್ಸ್ ಆಲ್ರೆಡಿ ಇದೆ. ಇದೊಂದು ಜಪಾನ್ ಕಂಪನಿ, ಸುಮಿಟೋಮೋ ಮುಖಾಂತರ ನಿಮ್ಮ ಬ್ಯಾರಿಕ್ಸ್ ಈಗ ಜಗತ್ತಿನ ಮೂಲೆ ಮೂಲೆಗಳಿಗೆ ತಲುಪಿಸ್ತವೆ. ನಾವಾಗಿಯೂ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಅವರು ನಮ್ಮ ಪ್ರಯತ್ನ. ನಿಮ್ದು ಉತ್ಪನ್ನದ ಪ್ರಯೋಜನ ಏನು? ನಾವು ಈಗಾಗಲೇ ನಮ್ಗೆ ಕೀಟ ನಿಯಂತ್ರಣಕ್ಕೆ ಹಲವಾರು ಆಪ್ಷನ್ಸ್ ಇದೆ. ಏನು ಈ ರಾಸಾಯನಿಕ ಕೀಟ ನಿಯಂತ್ರಣಗಳ ಬಗ್ಗೆ ಇದರ ಬಗ್ಗೆ ಹೋಲಿಕೆ ಮಾಡೋದಿದ್ರೆ ಅದ್ರದ್ದು ವೆಚ್ಚ ಏನಿದೆ ಅದಕ್ಕೆ ಹೋಲಿಕೆ ಮಾಡಿದ್ರೆ ಇದು ಬಹಳ ಕಮ್ಮಿ, ಒಂದು ಕಾಲ್ಭಾಗ ಅಷ್ಟೇ ಅಂತ ಅನ್ಸುತ್ತೆ ನನಗೆ. ಆಮೇಲೆ ಇದು ಅಳವಡಿಕೆ ಮಾಡಿದ್ರೆ ಆ ಒಂದು ಹಾನಿ ಏನಿದೆ ಅದನ್ನು ತಪ್ಪಿಸ್ಬೋದು. ಅಷ್ಟು ಉಳಿತಾಯವಾಯ್ತು, ಅಷ್ಟು ನಮಗೆ ಆದಾಯ ಜಾಸ್ತಿ ಆದಂಗೆ ಆಯ್ತು. ಆಮೇಲೆ ಇದನ್ನು ಇನ್ಸ್ಟಾಲ್ ಮಾಡ್ಲಿಕ್ಕೆ ಒಂದು ಕೆಲಸಗಾರರ ಅವಶ್ಯಕತೆ ಇಲ್ಲ, ಲೇಬರ್ ಕಮ್ಮಿ ಆಗಿ. ಹೌದು. ಆಮೇಲೆ ಇದನ್ನು ಯೂಸ್ ಮಾಡುವಾಗ ನಾವು
ರಾಸಾಯನಿಕ ಬಳಕೆ ಕಮ್ಮಿ ಮಾಡ್ತೀವಿ, ಇಲ್ಲ ನಿಲ್ಲಿಸ್ಬಿಡ್ತೀವಿ. ಈಗ ಕೀಟ ಹಾವಳಿ ಇಲ್ಲ ಅಂತಂದ್ರೆ ಈ ಟ್ರಾಪ್ ಮಾತ್ರ ಇಟ್ಬಿಟ್ಟು ರಾಸಾಯನಿಕ ಹೊಡಿಯಲ್ಲ. ಅಥವಾ ಬಂತು ಅಂದ್ರೆ ಏನೋ 1-2 ಸಾರಿ ಹೊಡಿತೀವಿ. 10-15 ಸಾರಿ ಹೊಡಿಯೋದನ್ನ ಬಿಟ್ಬಿಟ್ಟು ಆವಾಗ ರಾಸಾಯನಿಕ ಅಂಶಗಳು ಈ ಬೆಳೆಗಳಲ್ಲಿ ಕಮ್ಮಿ ಆಗ್ತದೆ. ಆಗಿರುವಾಗ ಈ MRL ಲೆವೆಲ್ ಅಂತ ಹೇಳ್ತೇವೆ, ಮ್ಯಾಕ್ಸಿಮಮ್ ರೆಸಿಡ್ಯೂ ಲೆವೆಲ್ ಅಂತ, ಅದು ಕಂಟ್ರೋಲ್ ಇದ್ದಾಗ ನೀವು ರಫ್ತು ಮಾಡ್ಬೇಕಾದ್ರೆ ಅವರೆಲ್ಲ ಈ MRL ಲೆವೆಲ್ ಅನ್ನು ಚೆಕ್ ನೋಡ್ತಾರೆ. ಕೀಟಗಳು ಕೂಡ ಅದರಲ್ಲಿ ಇರಬಾರ್ದು, ಆಮೇಲೆ ರಾಸಾಯನಿಕಗಳು ಇರಬಾರ್ದು. ಹಾಗಿದ್ರೆ ಮಾತ್ರ ನಮಗೆ ರಫ್ತು ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಈ ರಫ್ತು ಮಾಡ್ಲಿಕ್ಕೆ ನಮಗೆ ಅವಕಾಶ ಬರುತ್ತೆ ಈ ಉಪಕರಣಗಳನ್ನು ಉಪಯೋಗಿಸಿ. ಒಂದು ಜೊತೆಗೆ ಸರ್, ಈಗ ರಫ್ತೊಮ್ಮೆ ಅಲ್ಲಾದ್ರೂ ದೇಶೀಯವಾಗಿ ಕೂಡ ಗ್ರಾಹಕರಿಗೆ ನೀವು ವಿಷಮುಕ್ತ ಆಹಾರವನ್ನು ಕೊಡ್ಬೋದು. ಹೌದು. ಸೊ ಅಷ್ಟರ ಮಟ್ಟಿಗೆ ನಿಮ್ಮ ಪ್ರಾಡಕ್ಟ್ ಈ ಕೀಟಗಳನ್ನ ಹೆಂಗೋ ರೈತರು ಕಂಟ್ರೋಲ್ ಮಾಡಲೇಬೇಕು. ಅದಕ್ಕೆ ನೀವು ಈ ರಾಸಾಯನಿಕ ರಹಿತ ವಿಧಾನವನ್ನು ಕೊಟ್ಟಿರೋದ್ರಿಂದ ಅಷ್ಟರ ಮಟ್ಟಿಗೆ ಕೀಟನಾಶಕಗಳ ಬಳಕೆ ಕಮ್ಮಿ ಆಯ್ತು. ಈ ಒಂದು ಪ್ರಾಡಕ್ಟ್ ಅನ್ನ 1 ಎಕರೆಗೆ ಒಂದಾಗಿ ಇಟ್ಕೊಂಡು ಆ ಕೀಟ ಇದೆಯಾ ಇಲ್ವಾ ಅಂತ ಒಂದು ಪತ್ತೆ ಮಾಡ್ಲಿಕ್ಕೆ ಒಂದು ಸರ್ವೇಲೆನ್ಸ್ ಇಲ್ಲ ಕೇಳಿದ್ರೆ ಬ್ಲಾಂಕೆಟ್ ಆಗಿ ಹೊಡಿತಾರೆ. ಅಂಗಡಿ ಹೇಳ್ತಾನೆ, ಇವ ಹೊಡಿತಾನೆ, ಹಂಗ ಮಾಡಿ ಅಲ್ಲಿ ಹುಳ ಇದೆಯಾ ಇಲ್ಲೋ ನೋಡೋದನೇ ಇಲ್ಲ, ಬಾರಿಸೋದಷ್ಟೇ. ಅದೊಂದು ಹವ್ಯಾಸ ಆಗ್ಬಿಟ್ಟಿದೆ. ಹವ್ಯಾಸ ಅಲ್ಲ, ನಾನು ಇನ್ನೊಂದಂತ ಹೋಗಿ ಚಟ ಆಗಿದೆ ಅಂತ ಹೇಳ್ತೀನಿ. ಎಸ್ಪೆಷಲಿ ಉತ್ತರ ಕರ್ನಾಟಕ ನೋಡ್ತೀವಿ, ಅಡಿಕೆ ಹಾಕೊಂಡಿದ್ದಾರೆ, ಅದಕ್ಕೆ ಏನೂ ಬರಲಾರ್ದೇ ಸಿಂಪಡಣೆ ಮಾಡ್ತಾರೆ. 5-6-8 ತನಕ ನನಗೆ ದಿನ ಫೋನ್ ಮಾಡ್ತಾರೆ. ಅದರಲ್ಲಿ ನಾವು ರೈತರನ್ನ ದೂರ ಪ್ರಶ್ನೆ ಇಲ್ಲ, ಯಾಕಂತ ಹೇಳಿದ್ರೆ ಅವರಿಗೆ ಭಯ ಇರುತ್ತೆ, ನಮ್ಮ ಬೆಳೆ ಇರುತ್ತೆ, ಮತ್ತೆ ಯಾರು ಸರಿಯಾಗಿ ಎಜುಕೇಟ್ ಮಾಡಿಲ್ಲ, ಅವರಿಗೆ ನಷ್ಟ ಆಗ್ಬಾರ್ದು, ಅದು ಅವ್ರನ್ನ ತಪ್ಪು. ಅದರಿಂದ ಸರ್ ನಷ್ಟ ಮಾಡ್ಕೊತಾ ಇದಾರೆ. ಗಿಡದ ರೆಸಿಸ್ಟೆನ್ಸ್ ಹೋಗ್ತದೆ, ಮತ್ತೆ ಅದರಿಂದ ಸಮಸ್ಯೆ ಹೆಚ್ಚಾಗ್ತದೆ, ದುಡ್ಡು ಖರ್ಚು, ಪರಿಸರ ಹಾಳು, ಜೊತೆಗೆ ಅದರಿಂದ ಸೈಡ್ ಇಫೆಕ್ಟ್ ಆಗ್ತದೆ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಎಕೋಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್.
ಯಾವೆಲ್ಲ ಕೀಟಗಳ ಮೇಲೆ ನೀವು ಫೋಕಸ್ ಇದೆ? ಹೌದು, ಈ 7 ಫೆರೋಮೋನ್ ಪ್ರಾಡಕ್ಟ್ಗಳು ಬಿಡುಗಡೆ ಮಾಡಿದೀವಿ. ಹೆಂಗಂತಂದ್ರೆ ನಾವು ಫೋಕಸ್ ಮಾಡ್ತಾ ಇರೋದು ಒಂದು, ಯಾವ್ಯಾವ ಕೀಟಗಳಿಗೆ ಈಗ ರಾಸಾಯನಿಕ ಸಿಂಪಡಣೆ ಮಾಡಿದ್ರು ಅದಕ್ಕೆ ಪ್ರತಿರೋಧಕ ಶಕ್ತಿ ಬೆಳೆದು ಅದು ಜಗ್ತಾ ಇಲ್ಲ, ಹಾನಿ ಮಾಡ್ತಾನೆ ಇದಾವೆ ಅಂತ ಕೀಟಗಳ ಮೇಲೆ ನಾವು ಫೆರೋಮೋನ್ ಟ್ರ್ಯಾಪ್ ಫಸ್ಟ್ ಟಾರ್ಗೆಟ್ ಮಾಡಿದ್ವಿ. ಇನ್ನೊಂದು, ಕೆಲವು ಕೀಟಗಳ ಮೇಲೆ ಪ್ರತ್ಯೇಕವಾದ ರಾಸಾಯನಿಕಗಳು ತಯಾರಾಗಿಲ್ಲ, ಯಾವುದೋ ಒಂದು ರಾಸಾಯನಿಕಗಳು ಇರ್ತವೆ, ಹೊಡಿತಾ ಇರ್ತವೆ, ಕಂಟ್ರೋಲ್ ಮಾಡ್ತಾ ಇರ್ತವೆ. ಅಂತ ಒಂದು ಕೀಟಗಳ ಮೇಲೆ ನಮ್ಮ ಫೆರೋಮೋನ್ ಟ್ರ್ಯಾಪ್ಸ್ ಪ್ರಪ್ರಥಮವಾಗಿ ನಾನು ಹೇಳಿದಾಗೆ ಹಣ್ಣು ಮತ್ತು ತರಕಾರಿಗಳಲ್ಲಿ ಹೂಜಿ ಹೊಡೆಯುವಂತ ಒಂದು ಆ ಹೂಜಿಗಳಿಗೋಸ್ಕರ 2 ಬಗೆಯ ಅದು 2 ಬೇರೆ ಫೆರೋಮೋನ್, ಬೇರೆ ಬೇರೆ ತರಕಾರಿಗಳಿಗೆ ಬೇರೆ, ಹಣ್ಣುಗಳಿಗೆ ಬೇರೆ, ಸ್ಪೀಶೀಸ್ ಬೇರೆ ಇರೋದಕ್ಕೆ. ಫ್ರೂಟ್ ಫ್ಲೈ ಟ್ರ್ಯಾಪ್ ಬೇರೆ, ವೆಜಿಟೇಬಲ್ ಟ್ರ್ಯಾಪ್ ಬೇರೆ. ಅದು ಒಂದೊಂದು ಜಾತಿಗೂ ಒಂದೊಂದು ಫೆರೋಮೋನ್ ಬರುತ್ತೆ. ಆಮೇಲೆ ಈ ಸಾಮಾನ್ಯ ನಮ್ಮ ಮನೆಗಳೆಲ್ಲ ಮನೆ ನೊಣ ಇರುತ್ತೆ, ಆಮೇಲೆ ಪೋಲ್ಟ್ರಿ ಫಾರ್ಮ್, ಡೈರಿ ಫಾರ್ಮ್, ಕೋಳಿ ಫಾರ್ಮ್ಗಳಲ್ಲಿ ಇವುಗಳಿಗೆ ಈಗ ಮಾಡ್ತಾ ಇರೋದು ರಾಸಾಯನಿಕಗಳು ಅದರದೇ ಆದ ಬಹಳ ಸೆನ್ಸಿಟಿವ್ ಸರ್. ಕೋಳಿ ವಿಷಯದಲ್ಲಂತೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಕೋಳಿನೇ ಸತ್ತೋಗ್ತದೆ ನೊಣ ಸಾಯಕ್ಕಿಂತ ಮೊದಲೇ. ಇದಕ್ಕಾಗಿ ನಾವು ಒಂದು ಹೌಸ್ ಫ್ಲೈ, ಬ್ಯಾರಿಕ್ಸ್ ಕ್ಯಾಚ್ ಹೌಸ್ ಫ್ಲೈ ಡೊಮೋ ಟ್ರ್ಯಾಪ್ ಅಂತೇಳಿ ತಯಾರು ಮಾಡಿದ್ದೀವಿ. ಅದು ಅದರದ್ದು ಒಂದು ಲೂರು ಬರುತ್ತೆ, ಆ ಲೂರ್ ಪೌಡರ್ ಇರುತ್ತೆ, ಜೆಲ್ ಇರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡಿ ಇಟ್ರೆ ಅಲ್ಲಿರುವಂತ ಎಲ್ಲ ಅದರೊಳಗೆ ಆಕರ್ಷಿಸಿ ಅದರೊಳಗಡೆ ಬಂದು ಟ್ರ್ಯಾಪ್ ಆಗಿ ಅಲ್ಲಿ ಅರೆಸ್ಟ್ ಆಗ್ಬಿಡ್ತವೆ. ಸೊ ಫ್ರೂಟ್ ಫ್ಲೈ ಟ್ರ್ಯಾಪ್, ವೆಜಿಟೇಬಲ್ ಟ್ರ್ಯಾಪ್ ಜೊತೆಗೆ ಈ ಹೌಸ್ ಫ್ಲೈ ಟ್ರ್ಯಾಪ್ ಬಂತು. ಆಮೇಲೆ ಇನ್ಯಾವ ಇದಾದ್ಮೇಲೆ ಈಗ ನಮ್ಮ ತೆಂಗಿನ ಮರ ಇದೆ, ತಾಳೆ ಮರ ಇದೆ, ಇಲ್ಲಿ ಕೆಂಪು ಮೂತಿ ಹುಳ, ಆಮೇಲೆ ರೈನೋಸರಸ್ ಬೀಟಲ್, ಇವುಗಳ 2ರ ಹಾವಳಿ ತುಂಬಾ. ಯಾಕಂದ್ರೆ ಇದು ಮೇಲಿಂದ ಬಂದು ಅದರ ಈ ಮುಗ್ಗಿಲಿದೆ ಅಲ್ಲಿಂದ ಸುಳಿಯಲ್ಲಿ ಕೊರೆದು ಮರದ ಒಳಗಡೆ ಬಂದು ಕೊರಿತಾ ಇರ್ತದೆ. ಕಾಲಾಂತರ ಆ ಮರ ಸತ್ತೋಗ್ಬಿಡ್ತದೆ. ಯಾಕಂದ್ರೆ ಒಂದು ತೆಂಗಿನ ಮರದ ಆಯಸ್ಸು ತುಂಬಾ ಜಾಸ್ತಿ ಇದೆ, ಕೆಲವು ವರ್ಷಗಳಿದಾವೆ. ಒಂದು ಮರ ಹೋದ್ರೆ ತುಂಬಾ ನಷ್ಟ. ಅದೇ ರೀತಿ ಈ ಆಯಿಲ್, ನಾವು ಪಾಮ್ ಆಯಿಲ್ ಏನು ಯೂಸ್ ಮಾಡ್ತೀವಿ, ಆ ಆಯಿಲ್ ಪಾಮ್ ಇದೆ, ಅದರಲ್ಲೂ ಈ ಹುಳಗಳ ಹಾವಳಿ ಸಿಕ್ಕಾಪಟ್ಟೆ. ರೆಡ್ ಪಾಮ್ ವಿವಿಲ್ ಮತ್ತೆ ರೇನೋಸಾರಸ್. ಹೌದು, ಅದನ್ನು ರಾಸಾಯನಿಕ ಬಳಸಿ ಅದನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ. ಅದಕ್ಕೋಸ್ಕರ ಸಿಗೋದಿಲ್ಲ ಸರ್. ಒಂದು ಸ್ಪ್ರೇ ಮಾಡಿದ್ರು ಸಾಯೋದಿಲ್ಲ, ಎರಡನೇದು ಒಳಗಿರ್ತವೆ, ಹೆಂಗ್ ಸ್ಪ್ರೇ ಮಾಡ್ತೀರಿ? ಆಗೋದಿಲ್ಲ. ಅದಕ್ಕೆ ನಾವು ಏನೇನೋ ಸರ್ಕಸ್ ಕಡ್ಡಿ ತಾಣ ಚುಚ್ಚಿ ಇದು ಮಾಡ್ರಿ ಅದು ಮಾಡ್ರಿ ಎಲ್ಲ ಹೇಳ್ತೀವಿ, ಬಟ್ ಕಷ್ಟ. ಅದಕ್ಕೆ ಅವ್ರನ್ನ ಹೊರಗೆ ಕರೆದು ಹಿಡಿಯೋದೊಂದು ದಾರಿ. ಅದಕ್ಕೆ ಬ್ಯಾರಿಕ್ಸ್ ಹಂಟರ್, ರೆಡ್ ಪಾಮ್ ಬಿವಿಲ್ ಮತ್ತು ರೈನೋಸರಸ್ ಬೀಟಲ್ ಟ್ರ್ಯಾಪ್ ಅಂತ ಟ್ರ್ಯಾಪ್ ಒಂದೇ ಇರುತ್ತೆ. 2 ಅದಕ್ಕೆ ಲ್ಯೂರ್ ಇರುತ್ತೆ, ಅದನ್ನು ಆಕರ್ಷಿಸುವಂತ ಒಂದು ಫೆರೋಮೋನ್. ಹಾಗೆ ಇದನ್ನು ಯೂಸ್ ಮಾಡಿ, ಏಕರಿಗೆ ಒಂದು ಯೂಸ್ ಮಾಡಿದ್ರೆ ಸಾಕು. ಇದನ್ನು ಯೂಸ್ ಮಾಡಿ ಅದನ್ನು ಯಾವುದೇ ಒಂದು ಆ ಕೀಟ, ಕೆಂಪು ಮೂತಿ ಹುಳ ಇರಲಿ, ರೈನೋಸರಸ್ ಬೀಟಲ್ ಇರಲಿ ಬಂದ್ರೆ ಅದರೊಳಗೆ ತಪ್ಪದೆ ಆಕರ್ಷಿಸಿ ಅದರೊಳಗೆ ಬಿದ್ದು ಸತ್ತೋಗ್ತದೆ. ಆ ನಾಶ. ಇದು ಏನು ಕೇಳಿದ್ರೆ 2 ಬೇರೆ ಬೇರೆನೆ, 2 ಟ್ರ್ಯಾಪ್ ಇರುತ್ತೆ, ಬಟ್ ಒಂದೇ ಕಾಣಿಸ್ತದೆ, ಬಟ್ ಲೂರ್ ಬೇರೆ ಇರುತ್ತೆ. ಸಾಮಾನ್ಯವಾಗಿ ಈ 2 ಕೀಟಗಳು, ಅದರಲ್ಲೂ ರೆನೋಸಾರಸ್ ಅಂತೂ ಬಹಳ ಕಾಮನ್ ಕರ್ನಾಟಕದಲ್ಲಿ. ರೆಡ್ ಪಾಮ್ ವಿವಿಲ್ ಈಗ ಜೋರಾಗ್ತಾ ಇದೆ, ಇಷ್ಟು ಮೊದಲು ಇರಲಿಲ್ಲ. ಈಗ ಒಂದು ಅಡಿಕೆ ಕೂಡ ಹೋಗ್ತಾ ಇದೆ, ಅದಕ್ಕೂ ಅಡಿಕೆ ರೇಟ್ ಬಂದಿದ್ದು, ಅದಕ್ಕೂ ಗೊತ್ತಾಗಿದೆ, ಅಲ್ಲೇ ಹೊಡಿಯಕ್ಕೆ ಶುರು ಮಾಡಿದೆ. ಸೊ ಹಾಗಿದ್ರೆ ಇನ್ಯಾವುದು? ಇದಲ್ಲದೆ ನಮ್ಗೆ ಈಗ ಹತ್ತಿ ಬೆಳೆಯಲ್ಲಿ ಗುಲಾಬಿ ಕಾಯಿ ಕೊರಕ ಅಂತ, ಇದಕ್ಕೆ ಈ ರಾಸಾಯನಿಕಕ್ಕೆ ಬಹಳ ಪ್ರತಿರೋಧ ಶಕ್ತಿ ಬೆಳೆದಿದೆ. ಈಗ ಯವತ್ಮಾಲ್ ಅಂತ, ಹೌದು ಸರ್, ಈ ಯವತ್ಮಾಲ್ ಅಂತ ಮಹಾರಾಷ್ಟ್ರ ಪ್ಲೇಸ್ ಅಲ್ಲಿ 47 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಎಷ್ಟು ಸ್ಪ್ರೇ ಹೊಡೆದ್ರು ಕಂಟ್ರೋಲ್ ಆಗದೆ ನಷ್ಟ ಸಂಭವಿಸಿ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ ಪರಿಸ್ಥಿತಿ ಬಂತು. ಈ ಒಂದು ಟ್ರ್ಯಾಪ್ ಹಾಕಿದ್ರೆ ಅದಕ್ಕೂ ಫೆರೋಮೋನ್ ಟ್ರ್ಯಾಪ್ ಮಾಡಿದೀವಿ, ಬ್ಯಾರಿಕ್ಸ್ ಟ್ರ್ಯಾಪರ್ ಅಂತೇಳಿ. ಅದು ಒಂದು ತ್ರಿಭುಜಾಕಾರದಲ್ಲಿ ಒಂದು ಮನೆ ತರ ಇರುತ್ತೆ, ಒಂದು ಹಳದಿ ಬಣ್ಣದಲ್ಲಿ. ಅದನ್ನ ಅದರೊಳಗಡೆ ಲ್ಯೂರ್ ಫಿಕ್ಸ್ ಮಾಡಿ ನಾವು ಇನ್ಸ್ಟಾಲ್ ಮಾಡಿದ್ರೆ ಈ ಕೀಟಗಳೇನಿದೆ, ಈ ಪತಂಗ ಏನಿದೆ, ಗುಲಾಬಿ ಪತಂಗ ಏನಿದೆ, ಅದರೊಳಗಡೆ ಬಂದು ಅದರಲ್ಲಿ ಗಮ್ ಲೇಪನ ಇರುತ್ತೆ, ಸಿಕ್ಕಾಪಡುತ್ತೆ. ಹೀಗೆ ಮಾಡುವುದರಿಂದ ಈ ಸಂಬಂಧ ಮಾಡುವುದನ್ನು, ಕೀಟಗಳು ಸಂಬಂಧ ಮಾಡಿ ಅದರದ್ದು ಜನಸಂಖ್ಯೆ ಬೆಳೆಯುವುದನ್ನು ತಪ್ಪಿಸಬಹುದು, ಸಂತತಿ ವೃದ್ಧಿ ಆಗೋದು ತಪ್ಪುತ್ತೆ. ಆಮೇಲೆ ಈ ಹೂಗಳ ಮೇಲೆ ಬಂದು ಮೊಟ್ಟೆ ಇಟ್ಟು ಅದನ್ನು ಡ್ಯಾಮೇಜ್ ಮಾಡೋದು ತಪ್ಪುತ್ತೆ. ಆ ಕಾಯಿ ಸೇಫ್ ಆಗಿರುತ್ತೆ. ಅದು ಈಗಾಗಲೇ ಮಾರ್ಕೆಟ್ ಅಲ್ಲಿ ಇದೆಯಾ? ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದೆ. ನಮ್ಮ ಕಾಟನ್ ಕೃಷಿಗೆ ಇದನ್ನು ಬಳಸ್ತಾ ಇದೀವಿ, ಅವರಿಗೆ ಒಳ್ಳೆ ಫಲ ಸಿಗ್ತಾ ಇದೆ. ರೈತರು ಆಮೇಲೆ ಭತ್ತದ ಮೇಲೆ ಈಗ ಇತ್ತೀಚೆಗೆ ಯಾವ್ದೋ ಮಾಡಿದೆ, ಭತ್ತದ ಮೇಲೆ ಇತ್ತೀಚೆಗೆ ನಾವು ಕರ್ನಾಟಕ, ಆಂಧ್ರ ಮತ್ತು ತಮಿಳುನಾಡಲ್ಲಿ ಬಿಡುಗಡೆ ಮಾಡಿದೀವಿ. ಹಳದಿ ಕಾಂಡಕೋರ, ಬ್ಯಾರಿಕ್ಸ್ ಟ್ರ್ಯಾಪರ್, ಯೆಲ್ಲೋ ಸ್ಟೆಂಬರ್ ಟ್ರ್ಯಾಪ್ ಅಂಡ್ ಲ್ಯೂರ್ ಅಂತೀವಿ. ಇದು ಕೂಡ ಸೇಮ್ ಲಾಜಿಕ್, ಸೇಮ್ ಟ್ರ್ಯಾಪ್. ಅದು ಲ್ಯೂರ್ ಬೇರೆ ಇರುತ್ತೆ. ಅದನ್ನು ಬಳಸಿ ಇದು ಏಕರಿಗೊಂದು ಹಾಕಿ
ಆ ಹುಳು ಇದೆ ಅಂತ ಕಂಡ್ರೆ ಅವಾಗ ಅದರ ಸಂಖ್ಯೆಯನ್ನು ಹೆಚ್ಚಿಸಿದ್ರೆ ಅಲ್ಲಿಗೆ ಬರುವಂತ ಎಲ್ಲಾ ಹುಳುಗಳನ್ನು ಹಿಡಿದು ಇದು ಯಾವಾಗ ಯೂಸ್ ಮಾಡ್ಬೇಕಂತಂದ್ರೆ ಈ ಫ್ಲವರಿಂಗ್ ಸೀಸನ್ ಮುನ್ನ ಇದನ್ನು ಯೂಸ್ ಮಾಡಿದ್ರೆ ಅಲ್ಲಿಂದ ಆ ಒಂದು ಸ್ಟೇಜ್ ಬರುವಂತಹ ಒಂದು ಹುಳುಗಳನ್ನ ತಡೆ ಹಿಡಿದ್ರೆ ಆಮೇಲೆ ಅದು ಸಂತತಿ ಬೆಳೆದು ಮೊಟ್ಟೆ ಇಕ್ಕಿ ಅದರದ್ದು ಡ್ಯಾಮೇಜ್ ಮಾಡುವಂತ ಒಂದು ಸಂದರ್ಭವನ್ನು ನಾವು ತಪ್ಪಿಸಬಹುದು. ಸೊ ಹಂಗಾರೆ ಇದಿಷ್ಟು ಮತ್ತಿನ್ಯಾವ್ದಿದೆ ನಿಮ್ಮ ಟ್ರ್ಯಾಪ್? ಇದಿಷ್ಟು 7 ಫೆರೋಮೋನ್ ಪ್ರಾಡಕ್ಟ್ ಆಲ್ರೆಡಿ ನಾವು ಮಾರ್ಕೆಟ್ ಇದೆ, ರೈತರಿಗೆ ಕೊಡ್ ಮಾಡ್ತಾ ಇದ್ದಾರೆ. ರೈತರು ತುಂಬಾ ಸಂತುಷ್ಟಿ ಹೊಂದಿದ್ದಾರೆ ಇದ್ರ ಬಗ್ಗೆ. ಆಮೇಲೆ ಹೊಸ ಈ ಪ್ರಾಡಕ್ಟ್ಗಳು ನಮ್ಮ ತಯಾರಾಗಿದೆ, ಪೈಪ್ಲೈನ್ ಇರುವಂತದ್ದು DBM ಅಂದ್ರೆ ವಜ್ರ ಬೆನ್ನಿನ ಪತಂಗ ಅಂತ ಕರಿತೀವಿ. ಈ ಹೂಕೋಸು ಮತ್ತು ಎಲೆಕೋಸುಗಳಲ್ಲಿ ಅದರಲ್ಲಿ ತುಂಬಾ ನಾಶ ಮಾಡ್ತವೆ. ನಾನು ಕೇಳ್ಪಟ್ಟಿದ್ದೀನಿ 20-23 ಸರಿ ಸ್ಪ್ರೇ ಮಾಡ್ತಾರೆ. ಮಾಡಿಲ್ಲ ಅಂತಂದ್ರೆ 2-3 ದಿವಸಗಳಲ್ಲಿ ಎಂಟೈರ್ ಫೀಲ್ಡ್ ಎಲ್ಲ ತಿಂದು ಖಾಲಿ ಮಾಡ್ಬಿಡ್ತಾರೆ. ಸರ್ ಹಂಗಾಗಿನೇ ನಾವು ಕೃಷಿ ವಿಜ್ಞಾನ ಓದಾಗಿಂದ ಕ್ಯಾಬೇಜ್ ತಿನ್ನೋದೇ ಬಿಟ್ಟಿದ್ದೀವಿ. ನಾನು ಪ್ರತ್ಯಕ್ಷ ಫೀಲ್ಡ್ ಅಲ್ಲಿ ಹೋಗಿ ನೋಡಿ ಅನುಭವಿಸಿದವನು. ಇದಕ್ಕೋಸ್ಕರ ಒಂದು ಡೈಮಂಡ್ ಬ್ಯಾಕ್ ಮಾತ್ ಫೆರೋಮೋನ್ ಟ್ರಾಪ್ ಇನ್ಹಿಬಿಟರ್ ಅಂತ ಹೇಳಿ ಮಾಡ್ತಾ ಇದೀವಿ. ಅದನ್ನ ಇನ್ನು ಲಾಂಚ್ ಮಾಡೋದಷ್ಟೇ ಇದೆ. ಅದು ಕೂಡ ಈ ಬೆಳೆಗಾರರಿಗೆ ಬಹಳ ಉಪಯುಕ್ತವಾಗಿದೆ. ಆಮೇಲೆ ಅದಕ್ಕೆ ಉಪಯೋಗಿಸುವಂತ ರಾಸಾಯನಿಕಗಳನ್ನು ಕಮ್ಮಿ ಮಾಡಬಹುದು. ಇದು ಮಾಡೋದ್ರಿಂದ ನಮ್ಮ ತರಕಾರಿಗಳಲ್ಲಿ ವಿಷಾಂಶ ಕಮ್ಮಿ ಆಗ್ತದೆ. ಇನ್ನೊಂದು ಗ್ರೌಂಡ್ ನಟ್ ಲೀಫ್ ಮೈನರ್, ಕಡ್ಲೆಕಾಯಿ ರಂಗೋಲಿ ಹುಳ ಅಂತ ಅದಕ್ಕೊಂದು ರಂಗೋಲಿ ಹುಳ ಎಲ್ಲದರಲ್ಲೂ ಕಷ್ಟನೇ. ಅದ್ರ ಸುಲಭವಾಗಿ ನಿಮಗೆ ಏನು ಸ್ಪ್ರೇ ಜಗ್ಗದಿಲ್ಲ. ಅದಕ್ಕೋಸ್ಕರ ಫೆರೋಮೋನ್ ಟ್ರಾಪ್ ಅಲ್ಲಿ ಜನರೇಷನ್ಸ್ ನಾವು ಟೆಸ್ಟ್ ಮಾಡಿ ನೋಡಿದ್ದೇವೆ. 10-15 ಜನರೇಷನ್ಗಳಿಗೆ ಈ ಫೆರೋಮೋನ್ ಟ್ರಾಪ್ ಅನ್ನು ನಾವು ಹುಳಗಳ ಮೇಲೆ ಟೆಸ್ಟ್ ಮಾಡಿ ನೋಡಿದ್ದೇವೆ. ಯಾಕಂದ್ರೆ ಲ್ಯಾಬ್ ಅಲ್ಲಿ ಅದೇ ಮಾಡೋದು ಎಂಟಮಾಲಜಿಸ್ಟ್. ಯಾವುದೇ ಒಂದು ಜನರೇಷನ್ಸ್ಗೂ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಲ್ಲ. ಈಗ ನನಗೆ ಬಿರಿಯಾನಿ ಇಷ್ಟ, ಓಕೆ, ನಾನು 10 ವರ್ಷದಲ್ಲಾಗಲಿ 20 ವರ್ಷ ಆಗಲಿ 50 ವರ್ಷ ಆಗಲಿ ನನಗೆ ಬಿರಿಯಾನಿ ಯಾವಾಗಲೂ ಇಷ್ಟನೇ ಇರುತ್ತೆ. ಅದೇ ಅದು ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಲ್ಲ. ಅದೇ ತರ ಈ ಫೆರೋಮೋನ್ ಟ್ರಾಪ್ಸ್. ಮತ್ತಿನ್ಯಾವ್ದು ಮಾಡ್ತಾ ಇದ್ದೀರಿ? ಈಗ ಬ್ರಿಂಜಾಲ್ ಫ್ರೂಟ್ ಅಂಡ್ ಶೂಟ್ ಬೋರರ್ ಇದೆ. ಬದನೆಕಾಯಿ ಮತ್ತು ಈ ಕಾಂಡ ಮತ್ತು ಕಾಯಿ ಕೊರಕ ಅದ್ರ ಬಗ್ಗೆ ಒಂದು ಸ್ಟಡಿ ನಡೀತಾ ಇದೆ. ಅದರದ್ದು ಫೆರೋಮೋನ್ ಟ್ರಾಪ್ ಬಿಡುಗಡೆ ಆಗುತ್ತೆ. ಆಮೇಲೆ ಟೀ ಮಾಸ್ಕಿಟೋ ಬಗ್, ಅದು ಬಹಳ ಟೀ ಎಸ್ಟೇಟ್ ಆಯ್ತು. ಇವನ್ ಗೋಡಂಬಿನಲ್ಲಿ ಬಹಳ ತೊಂದರೆ ಕೊಡ್ತದೆ. ಈಗ ಎಲ್ಲದ ಮೇಲೆ ಪಾಲಿಫೈಗಸ್ ಅದು ಎಲ್ಲದ ಮೇಲೆ ಬರ್ತಾ ಇದೆ. ನಮ್ಮ ಕೋಕೋದಲ್ಲಿ ಭಾರಿ ಡ್ಯಾಮೇಜ್ ಮಾಡ್ತಾ ಇದೆ. ಟೀ ಮಾಸ್ಕಿಟೋ ಬಗ್ ನೀವು ಟ್ರ್ಯಾಪ್ ಮಾಡಿದ್ರೆ ಫಸ್ಟ್ ಖರೀದಿ ನಾವೇ. ನಮ್ಮ ಟೀ ಇಂಡಸ್ಟ್ರಿ ಈ ಒಂದು ಫೆರೋಮೋನ್ ಟ್ರಾಪ್ ರೆಡಿ ಕಾಯ್ತಾ ಇದೆ. ಯಾವಾಗ ರೆಡಿ ಮಾಡ್ತಾರೆ ಅಂತ ಹೌದು. ಯಾಕಂದ್ರೆ ನಾವು ಡೆಮೋ ಮಾಡ್ಲಿಕ್ಕೆ ಅಲ್ಲಿ ಹೋಗ್ತಾ ಇರ್ತೀವಿ ಟೀ ಇಂಡಸ್ಟ್ರಿಯಲ್ಲಿ. ಈಗ ಅಸ್ಸಾಂ ಅಲ್ಲಿ ಇದೆ, ತಮಿಳ್ನಾಡಲ್ಲಿ ಇದೆ. ಅಲ್ಲಿ ಹೋದಾಗೆಲ್ಲ ಅವರು ಕೇಳ್ತಾರೆ ಅಷ್ಟು ಉತ್ಸುಕವಾಗಿದೆ. ಯಾಕಂದ್ರೆ ಅವರು ಇದ್ರ ಬಗ್ಗೆ ಅವರಿಗೆ ಟೀ ಮಾಸ್ಕಿಟೋ ಬಹಳ ಡ್ಯಾಮೇಜ್ ಮಾಡುತ್ತೆ. ಅದೆಲ್ಲ ಎಳೆ ಚಿಗುರೆ ಎಲ್ಲ ಕಟ್ಕೊಂಡ್ಬಿಡುತ್ತೆ. ಎಲ್ಲಾ ಬೆಳೆಗಳಲ್ಲಿ ಬಂದಿದೆ ಈಗ. ಬರೀ ಟೀ ಉಳಿದಿಲ್ಲ, ಹೆಸರು ಟೀ ಮಾತ್ರ ಉಳ್ಕೊಂಡ್ರು ಬೇರೆ ಎಲ್ಲ ಬೆಳೆಯಲ್ಲಿ ಬಹಳ ಡ್ಯಾಮೇಜ್ ಮಾಡ್ತಾ ಇದೆ. ಅದು ರೆಡಿ ಆಗ್ತಾ ಇದೆ. ಆಮೇಲೆ ಮತ್ತಿಂದ ಯಾವ್ದು ಈ ತರ ಒಂದು ಈ ಫೆರೋಮೋನ್ ಟ್ರಾಪ್ಗಳನ್ನ ರೈತರು ಬಹಳ ಸೂಕ್ಷ್ಮವಾಗಿ ತಿಳ್ಕೊಂಡು ಇದನ್ನು ಉಪಯೋಗಿಸಿದರೆ, ಅಂದ್ರೆ ರಾಸಾಯನಿಕ ಮತ್ತು ಫೆರೋಮೋನ್ ಟ್ರಾಪ್ಗಳಲ್ಲಿ ಇದು ಹೀಗೆ ನಾನು ಒಂದು ಎಕ್ಸಾಂಪಲ್ ಹೇಳಿದ್ರೆ ಹೋಮಿಯೋಪತಿ ಆಯುರ್ವೇದಿಕ್ ಇದೆ. ನಮ್ಗೆ ಏನಾದ್ರು ಅದು ಪ್ರಾರಂಭವಾಗಿ ನಾವು ಅದನ್ನ ಯೂಸ್ ಮಾಡ್ತೀವಿ, ಅದರಲ್ಲಿ ಸಿಗ್ಲಿಲ್ಲ, ಅದರಲ್ಲಿ ಕಂಟ್ರೋಲ್ ಆಗ್ಲಿಲ್ಲ ಅಂತಂದ್ರೆ ಆವಾಗ ನಾವು ಅಲೋಪತಿಗೆ ಹೋಗ್ತೀವಿ. ಸೊ ಅಲೋಪತಿಯನ್ನ ರಾಸಾಯನಿಕ ಅಂತ ಹೇಳಿ ಹೇಳ್ಬೋದು. ಸೊ ಮೊದಲು ಯಾವಾಗಿದ್ರು ಈ ತರ ಜೈವಿಕ ತಂತ್ರಜ್ಞಾನ ಯೂಸ್ ಮಾಡಿ ಅದರಲ್ಲಿ ತಡೆ ಹಿಡಿಯಕ್ ಆಗಿಲ್ಲ ಅಂತಂದ್ರೆ ಹೋಗೋದು. ಅದ್ರ ಮತ್ತೆಲ್ಲ ಮತ್ತೆ ಸಾವಯವ ಕೃಷಿಯಲ್ಲಿ ಅವಾಗ ಅದಕ್ಕೆ ಕೀಟನಾಶಕ ಕೆಮಿಕಲ್ ಮಾಡಕ್ ಅವಕಾಶ ಇಲ್ಲ. ಇದರಲ್ಲೇ ನಾವು ಪ್ರಯತ್ನ ಮಾಡಬಹುದು. ಹೆಚ್ಚು ಸಂಖ್ಯೆಯಲ್ಲಿ ಯೂಸ್ ಮಾಡಿ ಕಂಟ್ರೋಲ್ ಮಟ್ಟಿಗೆ. ಇದನ್ನ ಹೆಚ್ಚಿಗೆ ಆದ ತಕ್ಷಣ ಕಳಕಳ ಏನೋ ಒಂದು 10 ರೂಪಾಯಿ ದುಡ್ಡು ಹೆಚ್ಚಾಗ್ಬೋದು ಬಿಟ್ರೆ ಪರಿಸರ ಮಾಲಿನ್ಯ ಯಾವುದು ಇಲ್ಲ. ಅದೇ ಕೆಮಿಕಲ್ ಅನ್ನು ನೀವು 1-3 ಸರಿ ಹೊಡೆದ್ರೆ ರೆಸಿಸ್ಟೆನ್ಸ್ ಬಂದ್ಬಿಡ್ತದೆ, ಬೆಳೆ ಹಾಳಾಗ್ತದೆ. ಸರ್ ಮತ್ತೆ ಇನ್ನೊಂದು ಬೆಳೆಯ ರೆಸಿಸ್ಟೆನ್ಸ್ ಹಾಳಾಗ್ತದೆ. ನೀವು ಕೀಟ ಬಿಟ್ಬಿಡಿ, ಆ ಗಿಡ ವೀಕ್ ಆಗ್ತದೆ. ಈಗ ಎಸ್ಪೆಷಲಿ ಅಂತರ್ವ್ಯಾಪಿ ಹೊಡೆದಾಗ ಶಿಲೀಂಧ್ರನಾಶಕ ಕೀಟನಾಶಕದಲ್ಲಿ ಗಿಡದ ವೀಕ್ನೆಸ್ ಆಗ್ತದೆ. ನಿಮಗೆ ಅಡಿಕೆಯಲ್ಲಿ ಚುಕ್ಕಿದೆ ಅದೇ ದೊಡ್ಡ ಎಕ್ಸಾಂಪಲ್. ನೆಲದ ಒಂದು ಅದು ಹಾಳಾಗ್ತದೆ, ಸೂಕ್ಷ್ಮ ಜೀವಿಗಳು ಹಾಳಾಗ್ತದೆ. ಅದೇ ಗೊತ್ತಿದ್ದ ವಿಚಾರನೆ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಳು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ
ನೋವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಮಾಡುವಾಗ ನಿಮ್ಮ ಜೊತೆಗೆ ಯಾವ್ದಾದ್ರು ಸಂಸ್ಥೆಗಳು ಅಕ್ರೆಡಿಷನ್ಸ್ ನಿಮಗೆ ಹಲವಾರು ಈ ಸರ್ಕಾರದ ಸಂಸ್ಥೆಗಳು ನಮಗೆ ಸಪೋರ್ಟ್ ಕೊಟ್ಟಿದ್ದಾವೆ. ಅವುಗಳಲ್ಲಿ ಈಗ ಅಪಿಡಾ ಅಂದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಪ್ರಾಧಿಕಾರ. ರಫ್ತಿಗೆ ಆಗ್ಬೇಕು ಅಂದ್ರೆ ಕೀಟನಾಶಕದ ಉಳಿಕೆ MRL ಲೆವೆಲ್ ಕಾಪಾಡ್ಕೊಳ್ಳಬೇಕು. ಅದಕ್ಕೆ ಅವ್ರದ್ದೊಂದು NPOP ಸಿಸ್ಟಮ್ ಅಂತ ಮಾಡಿ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಆರ್ಗ್ಯಾನಿಕ್ ಪ್ರೊಡಕ್ಷನ್. ಅದರ ಕೆಳಗಡೆ ಅದಿತಿ ಅವರು ನಮಗೆ ಸರ್ಟಿಫಿಕೇಶನ್ ಕೊಡ್ತಾರೆ. ನಮ್ಮ ಪ್ರತಿಯೊಂದು ರಾ ಮೆಟೀರಿಯಲ್ ಏನಿದೆ ಅದನ್ನು ಚೆಕ್ ಮಾಡಿ ನಮ್ಮ ಪ್ರತಿ ವರ್ಷ ತಪಾಸಣೆ ಮಾಡಿ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಇದು ಆರ್ಗ್ಯಾನಿಕ್ ಅಂತೇಳಿ ಸರ್ಟಿಫಿಕೇಟ್. ಇದು ಆರ್ಗ್ಯಾನಿಕ್ ಇನ್ಪುಟ್, ಆರ್ಗ್ಯಾನಿಕ್ ಸಾವಯವ ಕೃಷಿಯಲ್ಲಿ ಇದನ್ನ ಬಳಸಬಹುದು. ಇನ್ಪುಟ್ ಸರ್ಟಿಫಿಕೇಶನ್ ಅದೊಂದು ಸರ್ಟಿಫಿಕೇಶನ್. ಇದು ಭಾರತ ಸರ್ಕಾರದಿಂದ ಇರುವಂತಹ ಸರ್ಟಿಫಿಕೇಶನ್ ನಮಗೆ. ಅದಲ್ಲದೆ ಈಗ ಕೃಷಿ ಪ್ರಾಧಿಕಾರಗಳಿದ್ದಾರೆ, ICAR ಇದ್ದಾರೆ, NRDC, IHR ನಮಗೆ ಮೊತ್ತ ಮೊದಲ ಮಾರಿ ನಮಗೆ ಫ್ರೂಟ್ ಫ್ಲೈ ಟ್ರಾಪ್ ಸ್ಟಾರ್ಟ್ ಮಾಡಿದಾಗ ಫೆರೋಮೋನ್ ಅವರಲ್ಲಿ ಕೊಟ್ಟಿರೋದು. ಅದನ್ನು ನಾವು ಆಮೇಲೆ ನಮ್ಮ 2013 ನಮಗೆ ಒಮ್ನಿವರ್ ಮತ್ತು CII ಇಂದ ಸ್ವಲ್ಪ ಫಂಡ್ ಬಂತು. ಅದರಿಂದ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಅವಾಗ ನೀವು ಶುರು ಮಾಡ್ಕೊಂಡಿದ್ವಿ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಈ ಒಂದು ಫೆರೋಮೋನ್ ನಾವಾಗೆ ಅದನ್ನ ಶುರು ಮತ್ತಿನ್ಯಾರು ನಿಮ್ ಜೊತೆಗಿದ್ದಾರೆ? DSIR ಅಂದ್ರೆ ಈ ನಮ್ಮ R&Dಗೆ ಸಂಶೋಧನಾಲಯಕ್ಕೆ ಸರ್ಟಿಫಿಕೇಶನ್ ಕೊಟ್ಟಿದ್ದು ಭಾರತ ಸರ್ಕಾರ, ಡಿಪಾರ್ಟ್ಮೆಂಟ್ ಆಫ್ ಸೈಂಟಿಫಿಕಲ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಇದು ನಮಗೆ ಪ್ರತಿ ವರ್ಷ ನಮಗೆ ಸರ್ಟಿಫಿಕೇಶನ್ ಕೊಡ್ತಾ ಇದ್ದಾರೆ. ಆಮೇಲೆ ಟೀ ಇಂಡಸ್ಟ್ರಿಗಳಾಗ್ಲೇ ಹೇಳಿದಂಗೆ ನಮ್ಮ ಈ ಅಂಟು ಬಲೆಗಳೇನಿದೆ, ಬ್ಯಾರಿಕ್ಸ್ ಮ್ಯಾಜಿಕ್ ಸ್ಟಿಕ್ಕರ್ ಅಂಟು ಬಲೆಗಳು, ಸ್ಟಿಕ್ಕಿ ಟೈಮ್ಸ್, ಇವುಗಳನ್ನ ಈ ಟೀ ಇಂಡಸ್ಟ್ರಿಗಳು ತಪಾಸಣೆ ಮಾಡಿ ಥ್ರಿಪ್ಸ್ ಎಂಬ ಕೀಟಗಳಲ್ಲಿ ತುಂಬಾ ಒಳ್ಳೇದಾಗಿ ಕೆಲಸ ಮಾಡುತ್ತೆ ಅಂತೇಳಿ ಒಂದು ಅವರು ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಈಗ ಇನ್ನೊಂದು ನಮ್ಮ 7 ಸ್ಟೇಟ್ಗಳಲ್ಲಿ ಇದೆ ಅಂತ ಹೇಳಿದ್ದೀನಿ. ಕರ್ನಾಟಕ ಆಗಲಿ, AP, ತೆಲಂಗಾಣ, MP, ಈ ಸ್ಟೇಟ್ಗಳಲ್ಲೆಲ್ಲ ನಮಗೆ ಈ ಸೂಕ್ಷ್ಮ ಪೋಷಕಾಂಶಗಳು ನಾವು ರೈತರಿಗೆ ಕೂಡ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ರೈತರು ಹೇಳ್ತಾರೆ ಬರೇ ಕೀಟನಿಯಂತ್ರ ಇಲ್ಲ ಕೃಷಿಗೆ ಅಂತಂದ್ರೆ ನೀವು ಗೊಬ್ಬರನೂ ಕೊಡಬೇಕು, ಆ ಒಂದು ಪೋಷಕಾಂಶಗಳು ಕೊಡಬೇಕು ಅಂತ. ಅದಕ್ಕೆ ನಾವು ಸೂಕ್ಷ್ಮ ಪೋಷಕಾಂಶಗಳು ಕೂಡ ನಾವು ಪ್ರಾರಂಭ ಮಾಡಿ ಅದಕ್ಕೆಲ್ಲ ಲೈಸೆನ್ಸ್ಗಳಿದ್ದಾವೆ. ಸರಿ, ಈಗ ನಿಮ್ಮ ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಮ ಇದನ್ನ ಉತ್ಪನ್ನಗಳನ್ನ ಈ ಅಧಿಕೃತ ಸಂಸ್ಥೆಗಳು ಯಾರು ಖರೀದಿ ಮಾಡ್ತಾರೆ? ಹೆಸರು ಹೇಳ್ಬೇಕು ಅಂದ್ರೆ ಇದು ಈ ರೈತರು ತಗೋತಾರೆ, ಅದಾಯ್ತು. ನಮ್ಮ ಈ ಬ್ಯಾರಿಕ್ಸ್ ಉತ್ಪನ್ನಗಳನ್ನ ಇನ್ನೊಂದು ರೀತಿಯಲ್ಲಿ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ. ಅದು ಡೈರೆಕ್ಟ್ಲಿ ಒಂದು ಸಂಸ್ಥೆಗಳಿಗೆ, ಈ ಅಗ್ರಿಕಲ್ಚರ್ ಸಂಬಂಧಪಟ್ಟ ಬೀಜ ತಯಾರಿಕಂತ ಸಂಸ್ಥೆಗಳಿರ್ಬೋದು, ಇಂಡೋ ಅಮೆರಿಕನ್ ಸೀಡ್ಸ್ ಇದ್ದಾವೆ, ಹಲವಾರು ಕಂಪನಿಗಳು ನಮ್ಮ ಪ್ರಾಡಕ್ಟ್ ಅನ್ನ, ಡ್ಯೂ ಪಾಂಟ್, ITC, ರಾಸಿ ಸೀಡ್ಸ್, ಗೋದ್ರೇಜ್ ಆಗ್ರೋವೆಟ್, ಆಮೇಲೆ ಬಾಯರ್,
ನನ್ ಹೆಮ್ಸ್, ನಾಮದಾರಿ ಸೀಡ್ಸ್, ಅವ್ರದಲ್ಲಿ ಸೀಡ್ ಪ್ರೊಡಕ್ಷನ್ ಇದರಲ್ಲಿ ಗ್ರಿಫಿತ್, ಪೆಪ್ಸಿಕೋ, ಕೋಲ್ಮನ್, ಇದೆಲ್ಲ ಇಂಥ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್, ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಖರೀದಿ ಮಾಡ್ತಾರೆ. ಈಗ ICAR ಅಥವಾ GKVK ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗಳೇ ನಮ್ಮ ಟ್ರಾಪ್ಗಳನ್ನು ಖರೀದಿ ಮಾಡಿ ಯೂಸ್ ಮಾಡುವಂತ ಸಂದರ್ಭಗಳಿದಾವೆ. ಇವುಗಳೆಲ್ಲ ನಮ್ಮ ಡೈರೆಕ್ಟ್ ಆಗಿ ನಮ್ಮ ಕಂಪನಿಯಿಂದ ಖರೀದಿ ಮಾಡಿ ಯೂಸ್ ಮಾಡ್ಕೊಂಡು ಅವರು ರೀಸೇಲ್ ಮಾಡಕ್ಕಲ್ಲ, ಅವರಾಗಿ ಅವರದೇ ವಿಶಾಲ ಕ್ಷೇತ್ರ ಧಾರವಾಡ. ಯಾಕಂದ್ರೆ ಅವ್ರಿಗೂ ಜೈವಿಕವಾಗಿ ಒಂದು ಕೃಷಿ ಮಾಡ್ಬೇಕು ಅಂತ ಒಂದು ಅವಕ್ಕೆ ರಿಸರ್ಚ್ಗೆ ಬೇಕಾಗುತ್ತೆ. ಎರಡನೇದೇನು ಅವರೇ ಇದು ಮೂಲ ಹೇಳಿದವರಾಗಿ ಅವರೇ ಬಳಕೆ ಮಾಡಿಲ್ಲ ಅಂದ್ರೆ ಹೆಂಗೆ ಅಲ್ವಾ? ಸೊ ಹಾಗಾಗಿ ಇದ್ರನ್ನ ಇಷ್ಟೆಲ್ಲ ಮಾಡುವಾಗ ನಿಮಗೆ ಪೇಟೆಂಟ್ಸ್ಗಳು ನಿಮ್ಮದು ಒಂದಷ್ಟು ಇರಬೇಕು. ಹೌದು, ಯಾಕಂದ್ರೆ ನಾವೊಂದು ಇಷ್ಟೊಂದು ಕಷ್ಟಪಟ್ಟು ರಿಸರ್ಚ್ ಮಾಡಿ, ಸೈಂಟಿಸ್ಟ್ಗಳು ದಿನರಾತ್ರಿ ಕಷ್ಟಪಟ್ಟು ರಿಸರ್ಚ್ ಮಾಡಿ ಒಂದು ಉತ್ಪನ್ನ ತಯಾರು ಮಾಡಿದೀವಿ ಅಂತಂದ್ರೆ ಆ ಉತ್ಪನ್ನಕ್ಕೆ ಒಂದು ಸೆಕ್ಯೂರಿಟಿ ಬೇಕು. ಸೊ ನಾವು ಪೇಟೆಂಟ್ಗಳ ಮೊರೆ ಹೋದ್ವಿ, ಇದನ್ನು ಪೇಟೆಂಟ್ ಮಾಡು, ನಾವು ತಯಾರು ಮಾಡಿದಾದ್ರೆ ನಾವು ಪೇಟೆಂಟ್ ಮಾಡಬೇಕು. ನಾವು ಒಂದು 2 ಪ್ರಾಡಕ್ಟಿಗೆ ಆಲ್ರೆಡಿ ಪೇಟೆಂಟ್, ನಮ್ದು ಹೌಸ್ ಫ್ಲೈ ಟ್ರಾಪ್, ಹೌಸ್ ಫ್ಲೈ ಟೊಮೊಟೊ ಮನೆಯೊಳಗಲಿ, ಅದು ಹೋಲ್ ಲ್ಯೂರ್ಗೆ, ಆಮೇಲೆ ಟೋಟಲ್ ಪ್ರಾಡಕ್ಟ್ ನ ಮೇಲೆ ನಮಗೆ ಪೇಟೆಂಟ್ಸ್ ಆಲ್ರೆಡಿ ನಮಗೆ ಬಂದಿದೆ, ಬರೀ ಅಪ್ಲೈ ಮಾಡಿರೋದಲ್ಲ, ಆಲ್ರೆಡಿ ನಮಗೆ ಗ್ರಾಂಟ್ ಆಗಿದೆ. ಇದಲ್ಲದೆ ಬ್ಯಾರಿಕ್ಸ್ ಹಂಟರ್, ಈ ಕೆಂಪು ಮೂತಿ ಹುಳ, ರೈನೋಸರ್ಸ್ ಬೀಟಲ್ ಅಲ್ಲ, ರೆಡ್ ಪಾಮ್ ಬೀಟಲ್, ಇದಕ್ಕೆ ನಮಗೆ ಪೇಟೆಂಟ್ ಆಲ್ರೆಡಿ ದೊರಕಿದೆ, ನಮಗೆ ಸ್ಯಾಂಕ್ಷನ್ ಆಗಿದೆ. ಓಕೆ, ಇದಲ್ಲದೆ ನಾವು ಈ ಬ್ಯಾರಿಕ್ಸ್ ಹಂಟರ್ ರೈನೋಸರ್ಸ್ ಬೀಟಲ್ ಟ್ರಾಪ್ ಇದೆ, ಅದಕ್ಕೆ ಅಪ್ಲೈ ಮಾಡಿದೀವಿ. ಪಿಂಕ್ ಬಾಲ್ ವರ್ಮ್, ಅದೇ ಇದು ಗುಲಾಬಿ ಕಾಯಿ ಕೊರಕಕ್ಕೆ ಅಪ್ಲೈ ಮಾಡಿದೀವಿ. ಆಮೇಲೆ ಯೆಲ್ಲೋ ಸ್ಟೆಮ್ ಬೋರರ್, ಭತ್ತದಲ್ಲಿ ಹಳದಿ ಕಾಂಡ ಕೊರಕ, ಅದಕ್ಕೂ ನಾವು ಅಪ್ಲೈ ಮಾಡಿದೀವಿ. ಅಪ್ಲೈ ಮಾಡಿದ್ರೆ ಮೊದಲು ಅದ ನಮ್ಮ ಪಾಲಿಗೆ ಪ್ರಾಡಕ್ಟಿನ ಒಂದು ಸೇಫ್ಟಿ ನಾವು ಪೇಟೆಂಟ್ ಮುಖಾಂತರ ಇಷ್ಟೊಂದು ದುಡ್ಡು ಹಾಕಿರ್ತೀರಿ, ಮಾಡಿರ್ತೀರಿ. ಹೌದು, ಇತ್ತೀಚಿನ ಒಂದು ಹೊಸ ಒಂದು ವಿಶೇಷ ಸುದ್ದಿ ಅಂತಂದ್ರೆ, ನಾವು PCT ರೂಟ್ ಅಲ್ಲಿ, ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ನಾವೇನೋ ಅಪ್ಲೈ ಮಾಡಿದೀವಿ, ಪೇಟೆಂಟ್ ಸಿಕ್ತು, ಬಟ್ ನಮ್ಮ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಗಳನ್ನ ಸಂರಕ್ಷಿಸಬೇಕು. ಸೊ ಅದಕ್ಕೋಸ್ಕರ PCT ರೂಟ್ ಅಲ್ಲಿ ನಾವು ಅಪ್ಲೈ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ಮೊನ್ನೆ ತಾನೇ ನಮಗೆ ಮೇಲ್ ಮುಖಾಂತರ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ, PCT ರೂಟ್ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಪೇಟೆಂಟ್ಗಳನ್ನ ಅಪ್ಲೈ ಮಾಡಕ್ಕೆ ನಿಮಗೆ ಅವಕಾಶ ಇದೆ, ಓಪನ್ ಇದೆ. ಬಟ್ ಅದು ನಮಗೆ ಪರ್ಮಿಷನ್ ಸಿಕ್ಬಿಡಿ. ಪೇಟೆಂಟ್ ಹೇಳೋದು ಇದೊಂದು ಮುಗಿಲಾರದ ಕತೆ. ದೇಶಗಳಲ್ಲಿ ಆಯಾ ದೇಶಕ್ಕೆ ಕಾಯ್ದೆ ಬೇರೆ, ಅಲ್ಲಿಂದ ಯಾರೊಬ್ಬ ಕಾಪಿ ಮಾಡ್ತಾನೆ. ಯಾಕಂದ್ರೆ ವಿದೇಶಗಳಲ್ಲೂ ನಮ್ಮ ಉತ್ಪನ್ನಗಳು ರಫ್ತಾಗುತ್ತೆ, ಅಲ್ಲಿ ಕೂಡ ನಮ್ಮ ಪ್ರಾಡಕ್ಟ್ ಮೇಲೆ ಸೇಫ್ಟಿ. ಏನೇ ಆದ್ರೂ ಈ ಪಟ್ಟಿಗೆ ಎಲ್ಲ ಕಾಪಿ ಮಾಡ್ಬಿಡ್ಬೋದು, ಬಟ್ ಲೂರ್ ಇದೆಯಲ್ಲ ಅದರಲ್ಲಿ. ಯಾಕಂದ್ರೆ ಫೆರೋಮೋನ್ ನಮ್ಮ ಸಂಸ್ಥೆಯಲ್ಲಿ ಬ್ಯಾರಿಕ್ ಸಂಸ್ಥೆಯಲ್ಲಿ ತಯಾರಾಗುವಂತ ಫೆರೋಮೋನ್ಗಳು ಹೈಯೆಸ್ಟ್ ಪ್ಯೂರಿಟಿಯಲ್ಲಿ, ಅದು ಲೋಕೇಶ್ ಮಕಾಮ್ ಸರ್ ಬಹಳ ಅದ್ರ ಮೇಲೆ 95-98% ಪ್ಯೂರಿಟಿ ಇಲ್ಲದೆ ಆ ಪ್ರಾಡಕ್ಟ್ ಅನ್ನು ರೈತನಿಗೆ ಕೊಡಿಸೋದಿಲ್ಲ. ಯಾಕಂದ್ರೆ ಇದರ ಪ್ರಯೋಜನ ರೈತನಿಗೆ ಬರಬೇಕು, ರೈತರ ಖರ್ಚು ಉಳಿಬೇಕು, ಆದಾಯ ಜಾಸ್ತಿ ಆಗ್ಬೇಕು ಅಂತ ಅವರ ಮುಖ್ಯ ಉದ್ದೇಶ. ಕರೆಕ್ಟ್. ಸೊ ಈ ಇಷ್ಟೆಲ್ಲ ಆದ್ಮೇಲೆ ನಿಮಗೆ ಒಂದಿಷ್ಟು ಅವಾರ್ಡ್ಸ್ ಬಂದಿರುತ್ತೆ. ಹೌದು, ತುಂಬಾ ಅವಾರ್ಡ್ಸ್ ಬಂದಿದೆ, 7-8 ಅವಾರ್ಡ್ಸ್ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಒಂದು 2017ರಲ್ಲಿ ಸ್ಟಾರ್ಟ್ಅಪ್ ಇನ್ನೋವೇಟರ್ ಆಫ್ ದ ಇಯರ್ 2017 ಅವಾರ್ಡ್ ಬಂತು. ಈ ಟೈಮ್ ಇಂಡಿಯಾ ಗ್ರೂಪ್, ಆಮೇಲೆ CII ಪಾರ್ಟ್ನರ್ಶಿಪ್ ಅಲ್ಲಿ ನಮಗೆ ವಿಶಾಖಪಟ್ಟಣದಲ್ಲಿ ಒಂದು ಮೀಟಿಂಗ್ ನಡೀತು, ಸಮ್ಮೇಳನ. ಅದರಲ್ಲಿ ಕೇಂದ್ರ ಸರ್ಕಾರದ ಎಲ್ಲ ಮಂತ್ರಿಗಳು ಬಂದಿದ್ರು. 2000 ಕಂಪನಿಗಳಲ್ಲಿ ನಮ್ಗೆ ಪ್ರಥಮ ಬಹುಮಾನ ಬಂತು, ಮೋಸ್ಟ್ ಇನ್ನೋವೇಟಿವ್ ಕಂಪನಿ ಅಂತ. ಯಾಕಂದ್ರೆ ನಮ್ಮ ಪ್ರಾಡಕ್ಟ್ ಎಲ್ಲ ತುಂಬಾ ವಿಶೇಷವಾಗಿ ಕಾಮನ್ ಆಗಿ ಮಾರ್ಕೆಟ್ ಅಲ್ಲಿ ಇರುವಂತ ಜನರಿಕ್ ಪ್ರಾಡಕ್ಟ್ ಅಲ್ಲ ಇದು, ಮತ್ತೆ ಬಹಳ ಜನ ಅರ್ಥನೂ ಆಗೋದಿಲ್ಲ ಇದು ಹೆಂಗ್ ಕೆಲಸ ಮಾಡ್ತದೆ. ಯಾಕಂದ್ರೆ ಇದೊಂದು ಅಷ್ಟು ರಿಸ್ಕ್ ತಗೊಳ್ಳುವಂತ ಒಂದು ಛಲ ಬೇಕು ಈ ಪ್ರಾಡಕ್ಟ್ ಗಳನ್ನ ಮಾರ್ಕೆಟ್ ಮಾಡಬೇಕು. ಮತ್ತೆ ಜನರನ್ನ ಎಜುಕೇಟ್ ಮಾಡಿ ವ್ಯಾಪಾರ ಮಾಡ್ಬೇಕು. ಈ ವಿಷಯನೇ ಗೊತ್ತಿಲ್ಲ, ನೀವೊಂದು ಕಾರ್ ಮಾಡಿದ್ರೆ ದೊಡ್ಡ ವಿಷಯ ಅಲ್ಲ, ಕಾರ್ ಅಂದ್ರೆ ಏನಂತ ಗೊತ್ತು, ನಿಮ್ದೊಂದು ಹೊಸ ಬ್ರ್ಯಾಂಡ್, ಇದು ಹಂಗಲ್ಲ, ಇದು ಜನರಿಗೆ ಹಿಂಗ್ ಕೆಲಸ ಮಾಡ್ತದೆ ಹೇಳಿ ಎಕ್ಸ್ಟೆನ್ಷನ್ ವರ್ಕ್ ಮಾಡಬೇಕು. ಅದನ್ನ ನಾವು ಮಾಡಿದೀವಿ. ನಮ್ಮ ತಂಡ ಅದರಲ್ಲಿ ತುಂಬಾ ನುರಿತರು, ರೈತರ ಹತ್ರ ಹೋಗಿ ಡೆಮೋ ಮಾಡಿ ಅವ್ರಿಗೆ ತಿಳಿ ಹೇಳಿ, ಆ ಒಂದು ಬೆಳೆ ಬಂದಾಗ, ಆ ಒಂದು ಬೆಳೆ ಕೊಯ್ಲು ಬಂದಾಗ ಅದ್ರ ಆದಾಯವನ್ನು ಅವರು ತಿಳಿ ಹೇಳ್ತಾರೆ. ನೋಡಿ ಆದಾಯ ಹೆಚ್ಚು ಬಂತಲ್ವಾ, ಯಾಕೆ, ಇದೇ ಕಾರಣ. ಅದನ್ನ ಅರಿತ ಅವರು ಇವಾಗ, ಯಾಕಂದ್ರೆ ಈಗ 15 ವರ್ಷ ಆಯ್ತು, ಇವಾಗ ರೈತರು ಹಿಂದೆ ಮುಂದೆ ನೋಡಲ್ಲ, ಅದ್ರ ಬಗ್ಗೆ ಅವರೇ ನಮ್ಗೆ ತಿಳಿಯುತ್ತೆ. ಆದ್ರೂ ಬಹಳ ಸ್ಕೋಪ್ ಇದೆ. ಏನಕ್ಕೆಂದ್ರೆ ಇನ್ನು ಆ ಕೀಟಗಳ ಗುಂಗಿನಿಂದ, ಕೀಟನಾಶಕಗಳ ಗುಂಗಿನಿಂದ ಆಚೆ ತರೋದು ಬಹಳ ದೂರ ಇದೆ. ಅದು ಹಂತ ಅದು ನಾವು ಏನು ಮಾಡಕ್ಕಾಗ ಓವರ್ನೈಟ್ ಆಗೋದಿಲ್ಲ. ಯಾಕಂದ್ರೆ ಇಷ್ಟೊಂದು ಜನ ರೈತರು ಅದನ್ನು ತಿಳಿದು ಅದನ್ನು ಅಳವಡಿಸಿ ಅವ್ರಿಗೂ ಅಲ್ವಾ ಸರ್. ಅದು ಎಲ್ಲಕ್ಕಿಂತ ಏನಂದ್ರೆ ಆಂತರಿಕ ಮಾರುಕಟ್ಟೆಯಲ್ಲಿ ಕೂಡ ಕೀಟನಾಶಕಗಳ ಉಳಿಕೆ ಅಂಶದ್ದು ಸ್ಟ್ರಿಕ್ಟ್ ಬರ್ತಾ ಇದೆ, ಈಗ ಬರ್ತಾ ಇದೆ.
ಬಿಗಿ ಮಾಡ್ತಾ ಇದ್ದಾರೆ, FSSAI ಬೇರೆ ಬೇರೆ ಇದರಲ್ಲಿ. ಸೊ ಯಾವತ್ತು MRL ಲೆವೆಲ್ ಈಗೇನಾಗಿದೆ, ಎಕ್ಸ್ಪೋರ್ಟ್ ಅಲ್ಲಿ ಮಾತ್ರ ನೋಡೋದು, ಎಕ್ಸ್ಪೋರ್ಟ್ ಅಲ್ಲಿ ರಿಜೆಕ್ಟ್ ಆದ್ರೆ KR ಮಾರ್ಕೆಟಿಗೆ ಕಳಿಸೋದು, ಆ ಟ್ರೆಂಡ್ ಈಗಿದೆ. ನಮ್ಮ ಗ್ರಾಹಕರ ಕತೆ ಏನಾಗ್ಬೇಕು, ಅದು ಇಂಟರ್ನಲಿ ಈಗ ಸ್ಟ್ರಿಕ್ಟ್ ಮಾಡಕ್ ಹೊರಟಿದ್ದಾರೆ. ಆವಾಗ ಅನಿವಾರ್ಯವಾಗಿ ಕೀಟನಾಶಕಗಳನ್ನ ಲಿಮಿಟೇಷನ್ ಬಂದಾಗ ಆಲ್ಟರ್ನೇಟ್ ಗಳಿಗೆ ಬಂದೇ ಬರ್ತದೆ. ಈಗ ನಾವು ವಿಶೇಷವಾಗಿ ಈ ಹಳದಿ ಕಾಂಡ ಕೊರಕವನ್ನು ಬಿಡುಗಡೆ ಮಾಡಿದಾಗ ಈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ JDAಗಳು ಅವನ್ನೆಲ್ಲ ಕರೆಸ್ಕೊಂಡಿದ್ವಿ ಪ್ರೋಗ್ರಾಮ್. 3 ಕಡೆಗಳು ನಾವು ಲಾಂಚ್ ಮಾಡಿದ್ವಿ. 3 ಕಡೆನೂ ಅಧಿಕಾರಿಗಳು ಅವ್ರು ಹೇಳ್ತಾರೆ ಈಗ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ತುಂಬಾ ಆದ್ಯತೆ ಇದೆ ಸರ್ಕಾರದಿಂದ, ಅವರಿಗೆ ಇದರ ಬಗ್ಗೆ ಕೆಲಸ ಮಾಡಬೇಕಾಗಿದೆ. ಆದ್ರೆ ಅವರು ಏನು ಹೇಳಿದ್ರು ಅಂತಂದ್ರೆ, ನಮ್ಮ ಒಂದು ಈ ಪ್ರಾಡಕ್ಟ್ ಮಾರ್ಕೆಟ್ ಮಾಡೋ ರೀತಿ ನೋಡ್ಬಿಟ್ಟು, ಯಾಕಂದ್ರೆ ನಾವು 1 ಏಕರಿಗೆ 1 ಹಾಕಿ ಕೀಟ ಬಂದ್ರೆ ಹೆಚ್ಚು ಹಾಕಿ ಕಂಟ್ರೋಲ್ ಮಾಡಿ, ಅಲ್ಲದ ಕೀಟ ಇಲ್ಲ ಅಂತಂದ್ರೆ ನೀವು ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ, ಖುಷಿಯಾಗಿರಿ. ಇದನ್ನು ನೋಡಿ ಅವ್ರೇನಿದ್ರು, ಈ ಒಂದು ಕಂಪನಿ ದುಡ್ಡು ಮಾಡಕ್ಕೋಸ್ಕರ ಬಂದ ಕಂಪನಿ ಅಲ್ಲ, ರೈತರಿಗೆ ಒಳಿತು ಮಾಡುವಂತ ಕಂಪನಿ. ಮೊದಲೇ ಹೇಳುವಾಗ 4 ಹಾಕ್ರಿ ಹೇಳ್ಬೋದು, ನಿಮ್ಗೆ ವ್ಯಾಪಾರ ಆಗ್ತಿತ್ತು ಸರ್. ಆತರ ದುಡ್ಡು ಮಾಡ್ಬೇಕಂದ್ರೆ ನಮ್ಮ ರಾಸಾಯನಿಕ ತಜ್ಞರು, ನಮ್ಮ MD ಲೋಕೇಶ್ ಮಕಮ್ ಅವರು, ಅವರಿಗೆ ಒಂದು 10-20 ಮಾಲಿಕ್ಯೂಲ್ಸ್ ಮಾಡಿ ರಾಸಾಯನಿಕಗಳನ್ನು ಮಾಡಿ ರೈತರಿಗೆ ಕೊಡ ಮಾಡಬಾರ್ದು, ಅದರಲ್ಲಿ ಒಳ್ಳೆ ದುಡ್ಡಿದೆ. ಸೊ ಈ ತರ ಒಂದು ವಿಷಯವನ್ನ ನಮ್ಮ ಅಗ್ರಿಕಲ್ಚರ್ ಅಧಿಕಾರಿಗಳು ತಿಳಿ ಹೇಳಿದ್ದಾರೆ. ಅವರು ಎಲ್ಲ ಅಲ್ಲಿ ಬಂದ ಎಲ್ಲ ಈ ರಿಟೇಲರ್ಸ್ ಏನಿದ್ದಾರೆ, ಡೀಲರ್ಸ್, ಅವರಿಗೆ ಹೇಳಿದ್ದಾರೆ ಇದನ್ನು ದಯವಿಟ್ಟು ಪ್ರೋತ್ಸಾಹ ಮಾಡಿ ರೈತರಿಗೆ ತಿಳಿ ಹೇಳಿ ಅದನ್ನು ಉಪಯೋಗಿಸ್ಲಿಕ್ಕೆ ಹೇಳಿ ಅಂತ ಅವರೆಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದಾರೆ. ಇದು ಒಂದು ನಮ್ಮ ಹೆಗ್ಗಳಿಕೆ, ನಮ್ಮ ಒಂದು ಉತ್ಪನ್ನಗಳ ಹೇಳಿಕೆ ಬ್ಯಾರಿಕ್ಸ್. ವೀಕ್ಷಕರೇ, ಇಷ್ಟೊತ್ತು ಹಲವಾರು ವಿಷಯ, ಇದು ಬಹಳ ದೊಡ್ಡ ವಿಷಯ ಇದೆ. ನಾವು ಸುಮ್ಮನೆ ಒಂದು ಮೇಲ್ನೋಟಕ್ಕೆ ನಿಮಗೆ ಬ್ಯಾರಿಕ್ಸ್ ಅನ್ನು ಪರಿಚಯ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಇನ್ನು ಮುಂದಿನ ಕಂತುಗಳಲ್ಲಿ ಇವರದ್ದು ಉತ್ಪನ್ನಗಳು ನಿರ್ದಿಷ್ಟವಾಗಿ, ಈಗ ರೆನೋಸಾರ್ಸ್ ಟ್ರ್ಯಾಪ್ ಅಂದ್ವಿ, ಇನ್ನೊಂದು ಯೆಲ್ಲೋ ಟ್ರ್ಯಾಪ್ ಅಂತಂದ್ವಿ, ಯೆಲ್ಲೋ ಸ್ಟೆಮ್ ಬೋರೋದು, ಅದೆಲ್ಲ ನಾವು ವಿವರವಾಗಿ ಕೊಡ್ಬೇಕು. ಇದರಲ್ಲಿ ನಾವು ಹೇಳೋಕ್ಕಾಗಲಿಲ್ಲ ಸಮಯಾಭಾವದಿಂದ. ಹಾಗೆ ಇದೇನಿದ್ರು ಮೂಲತಃ ಇವ್ರು ಯಾರು, ಏನು ಕೆಲಸ ಮಾಡ್ತಾರೆ, ಅದರಿಂದ ನಮಗೆ ಹೆಂಗೆ ಪ್ರಯೋಜನ ಆಗುತ್ತೆ, ಪರಿಸರಕ್ಕೆ ದೇಶಕ್ಕೆ ಹೆಂಗೆ ಪ್ರಯೋಜನ ಆಗ್ತದೆ ಹೇಳೋದನ್ನು ಪರಿಚಯ ಮಾಡಿಸೋದಕ್ಕಷ್ಟೇ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಮುಂದಿನ ಕಂತುಗಳಲ್ಲಿ ಇನ್ನು ಉಳಿದ ಅವರ ಉತ್ಪನ್ನಗಳು ಹೇಗೆ ಕೆಲಸ ಮಾಡ್ತಾರೆ, ನಿರ್ದಿಷ್ಟವಾಗಿ ಉತ್ಪನ್ನಗಳ ಬಗ್ಗೆ ನಾವು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈಗ ಇಷ್ಟೊತ್ತು ನಮಗೆ ಮಾಹಿತಿಯನ್ನು ಕೊಟ್ಟು ಇಲ್ಲಿವರೆಗೆ ಬಂದು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಶ್ರೀ ಚಾಕೋ ಮುಲ್ಲರ್ ಸರ್ಗೆ ತಮ್ಮ ಎಲ್ಲರ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟ. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ವೀಕ್ಷಕರೇ, ನಿಮಗೂ ಕೂಡ ಈ ಕಾರ್ಯಕ್ರಮ ಪ್ರಯೋಜನಕ್ಕೆ ಬಂತು ಅಂತ ಅನ್ಕೋತೀನಿ. ಈಗ ಸಾವಯವ ಕೃಷಿ, ನಾವೇನಕ್ಕೆ ಈ ವಿಷಯವನ್ನು ಕೈ ಎತ್ಕೊಂಡ್ವಿ ಅಂತಂದರೆ, ಬರೀ ಸಾವಯವ ಕೃಷಿ ಹೇಳೋದು, ನಾವೀಗ ಮಾರ್ಚ್ ಸಂಚಿಕೆಯಲ್ಲಿ ಕೂಡ ಅದೇ ಇದನ್ನು ತಗೋತಾ ಇದ್ದೀವಿ. ಏನಂದರೆ ಸಾವಯವ ಕೃಷಿ ಅಂತ ಹೇಳೋದು ಕೀಟನಾಶಕ ಮತ್ತು ರೋಗನಾಶಕಕ್ಕೆ ಏನಿಲ್ಲ, ಅಥವಾ ಇದ್ದಿದ್ದು ಇಫೆಕ್ಟಿವ್ ಇಲ್ಲ. ಬರೀ ಎಲ್ಲದಕ್ಕೂ ಗೋಮೂತ್ರ ಹೊಡೀರಿ, ಹುಳಿ ಮಜ್ಜಿಗೆ ಹೊಡೀರಿ, ಕೆಲಸ ಆಗೋದಿಲ್ಲ. ಅದು ಅನುಭವಿಸಿದವ್ರಿಗೆ ಗೊತ್ತು. ಆವಾಗ ಈ ಥರದ್ದು ಒಂದಷ್ಟು ತಂತ್ರಜ್ಞಾನ ಆಧಾರಿತ ಉತ್ಪನ್ನಗಳೇ ಬೇಕು. ಯಾವುದೂ ಇವತ್ತಿನ ಡೇಟಿಗೆ ಯಾವುದೂ ಪರಿಪೂರ್ಣ ಅಲ್ಲ, ಇವನ್ ರಾಸಾಯನಿಕನೂ ಪರಿಪೂರ್ಣ ಅಲ್ಲ. ಅಂಥ ಘನಘೋರ ವಿಷಯಗಳನ್ನು ತಿಂದು ಬದುಕುವಂಥ ಒಂದು ನೈಸರ್ಗಿಕ ಶಕ್ತಿ. ಈಗ ನಾವು ಬೇವು ಆಧಾರಿತ ಕೀಟನಾಶಕ 1000 ಇದೆ, ಬೇವಿನ ಮೇಲೆ ತಿನ್ಕೊಂಡು ಹೋಗೋ ಹುಳನೂ ಇದೆ. ಹೌದು, ಅಂದ್ರೆ ನೈಸರ್ಗಿಕವಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು ರಾಸಾಯನಿಕ ಮತ್ತೆ ನೈಸರ್ಗಿಕವಾಗಿನೇ. ಎಲ್ಲದನ್ನ ತಿನ್ನುವಂತ ಯಾವುದೋ ಒಂದು ಪ್ರಾಣಿಯನ್ನ ತಿನ್ನುವ ಇನ್ನೊಂದು ಪ್ರಾಣಿ ಇರುತ್ತೆ, ಅದು ನಿಸರ್ಗದ ನಿಯಮ. ಹಾಗಾಗಿ ಇಲ್ಲಿ ನಾವು ಎಲ್ಲ ಅಸ್ತ್ರಗಳನ್ನ ಬಳಕೆ ಮಾಡೇನೆ ನಾವು ಬದುಕಬೇಕು, ಬೇರೆ ದಾರಿ ಇಲ್ಲ. ಹಾಗಾಗಿ ಈ ದಿಕ್ಕಿನಲ್ಲಿ ಇವರು ಬ್ಯಾರಿಕ್ಸ್ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಯಾರಿಲ್ಲ ಇವರಿಗೆ ಪ್ರಾಕ್ಟಿಕಲಿ ಹೇಳಬೇಕು ಅಂದರೆ ಈ ಮಟ್ಟದ ವೈಜ್ಞಾನಿಕ ಇದರಲ್ಲಿ ಸ್ಟ್ಯಾಂಡ್ ಆದಂಥ ಇನ್ನೊಂದು ಕಂಪ್ನಿ ಇಲ್ಲ. ಹಾಗಾಗಿ ಈ ಕಂಪ್ನಿಯ ಉತ್ಪನ್ನಗಳು ಮತ್ತು ಈ ಕಂಪ್ನಿಯ ಸೇವೆ ನಿಮಗೆ ಪ್ರಯೋಜನಕ್ಕೆ ಬರುತ್ತೆ ಅಂತ ಆಶಿಸುತ್ತಾ ಇವತ್ತಿನ ಜ್ಞಾನ ವಿಜ್ಞಾನಿ ಕಂತನ್ನು ಮುಗಿಸ್ತಾ ಇದ್ವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.